ಸಿದ್ಧವಾದ ಮೇಲೆ ಬ್ರಹ್ಮೋಪದೇಶವನ್ನೂ ಮಾಡಿ ಮಗುವಿಗೆ ಇನ್ಮೇಲೆ ನೀನು ಹಿಂಗಲ್ಲ, ನಿನ್ನ ಜೀವನದ ಹೊಸ ಚಾಪ್ಟರ್ ಶುರುವಾಗಿದೆ, ನೀನು ಪ್ರತ್ಯೇಕವಾಗಿ ಮಲ್ಕೋಬೇಕು, ಅಮ್ಮನ ಜೊತೆ ಅಮ್ಮನ ಹಾಸಿಗೆಯಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ, ಅಮ್ಮನ ತಟ್ಟೆಯಿಂದ ಎಂಜಲು ತಿನ್ನೋ ಹಾಗಿಲ್ಲ, ಯಾರು ಎಂಜಲು ತಿನ್ನೋ ಹಾಗಿಲ್ಲ, ಬಟ್ಟೆ ಹಾಕ್ಕೊಂಡು ಓಡಾಡಬೇಕು, ನಿನ್ನ ಬಟ್ಟೆ ನೀನು ಒಕ್ಕೋಬೇಕು, ನೀನೇ ಸ್ನಾನ ಮಾಡಬೇಕು, ಬೇರೆ ಬ್ರಹ್ಮಚಾರಿಗಳ ಮಕ್ಕಳ ಜೊತೆ ನೀನು ಮಲ್ಕೋಬೇಕು, ಗುರುಗಳ ಸೇವೆ ಮಾಡಬೇಕು, ಊಟ ಮಾಡ್ತಿದ್ರೆ ನೀನು ನೀರು ಬಡಿಸ್ಬೇಕು, ಉಪ್ಪು ಬಡಿಸ್ಬೇಕು, ಸೊ ಎಂಜಲು ಮುಸ್ರೆ ಸ್ವಲ್ಪ ಹೈಜೀನು ನೀನು ಪಾಲಿಸ್ಬೇಕು, ಆಚೆ ಟಾಯ್ಲೆಟ್ಗೆಲ್ಲ ಹೋಗಿ ಬಂದರೆ ಕೈಕಾಲು ತೊಳ್ಕೊಳ್ಬೇಕು, ಬಟ್ಟೆ ಬದಲಾಯಿಸ್ಬೇಕು, ಕೂತ್ಕೊಂಡು ಸಂಧ್ಯಾವನ್ನೇ ಮಾಡಬೇಕು, 2 ಹೊತ್ತು ಮಂತ್ರ ಪಠನ ಮಾಡಬೇಕು, ಜಪ ಮಾಡಬೇಕು, ಶ್ಲೋಕಗಳನ್ನು ಹೇಳಬೇಕು, ಕಲ್ತಿದ್ದನ್ನೆಲ್ಲ ಒಪ್ಪಿಸ್ಬೇಕು, ಹಾಡು, ನಾಟಕ, ಸಂಗೀತ ಎಲ್ಲ ಬಗೆಯ ವಿದ್ಯೆಗಳನ್ನು ಸ್ವಲ್ಪ 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 ಮಗುವಿಗೆ ಒಂದು ಜವಾಬ್ದಾರಿಯನ್ನು ಕಲಿಸ್ತಾ ಬರ್ತಾರೆ. ಒಂದು ಮಟ್ಟಕ್ಕೆ ಮಗುವಿಗೆ ಇದೆಲ್ಲ ನಾನು ಮಾಡಬೇಕು, ನನಗೆ ಬರೀ ಮುದ್ದು ಮಾಡಿಸ್ಕೊಡೋದಲ್ಲ, ನನ್ನ ಕರ್ತವ್ಯಗಳು ಇವೆ ಅಂತ ಗೊತ್ತಾಗತ್ತೆ. ಅದಾದಮೇಲೆ ಉಪನಯನ ಅಂದರೆ ಗುರುಕುಲಕ್ಕೆ ಸೇರಿಸೋದು. ಇವತ್ತು ಉಪನಯನ ಬ್ರಹ್ಮೋಪದೇಶ ಹೆಚ್ಚು ಕಡಿಮೆ ಒಂದೇ. ಏಕೆಂದರೆ ಉಪನಯನ ಅನ್ನೋದನ್ನು ಆ ಅರ್ಥದಲ್ಲಿ ನಾವು ಮಾಡ್ತಿಲ್ಲ. ಈಗ ಶಾಲೆಗೆ ಯಾವಾಗಲೂ ಸೇರಿಸ್ಬಿಟ್ಟಿರ್ತೀವಿ. ಕೆಲವರು ಬ್ರಹ್ಮೋಪದೇಶವನ್ನು 20 ವರ್ಷದ ವಯಸ್ಸಿಗೆ, 16 ವರ್ಷದ ವಯಸ್ಸಿಗೆ, ಕೆಲವರು ಮದುವೆ ಹಿಂದಿನ ದಿನ ಕೂಡ ಮಾಡ್ತಾರೆ. ಸಂಸ್ಕಾರ ಅಂತ ಮಾಡಬೇಕಾಗಿತ್ತು, ಒಂದು ಉಪಚಾರ ಅಂತ ಫಾರ್ಮ್ಯಾಲಿಟಿ ಥರ ಮಾಡ್ತಾರೆ. ಮದುವೆ ಹಿಂದಿನ ದಿನ ಉಪದೇಶ ಮಾಡಿದ್ರೆ ಏನು ಎಲ್ಲಿ ಜಪ ಮಾಡೋಕ್ಕೆ ಎಲ್ಲಿದೆ, ಅವಳು ಜಪ ಮಾಡ್ತಾ ಕೂತಿರ್ತಾನವನು ಅಲ್ವಾ? ಕರೆಕ್ಟ್. ಅರ್ಥಹೀನವಾಗಿದೆ. ಅಯ್ಯೋ ನಮ್ಮ ಕುಲದಲ್ಲಿ ಹಾಗೆ ಅಂತ ಬೇರೆ ಜಸ್ಟಿಫೈ. ಯಾವ ಕುಲದಲ್ಲೂ ಕೂಡ ಮದುವೆ ಹಿಂದಿನ ದಿನ ಮಾಡಿ ಅಂತ ಹೇಳಿಲ್ಲ. ಉಪನಯನ ಅಥವಾ ಬ್ರಹ್ಮೋಪದೇಶವಿಲ್ಲದೆ ವಿವಾಹಕ್ಕೆ ಅವನು ಯೋಗ್ಯನಲ್ಲ ಅಂತ ಹೇಳಿದ್ರಿಂದ ಹಿಂದಿನ ದಿನ ಅರ್ಜೆಂಟಾಗಿ ಮಾಡಿಬಿಡೋದು. ಹೀಗಲ್ಲ, ಹಿಂದೆ ಅದು ಸಂಸ್ಕಾರವಾಗಿತ್ತು. ಹೀಗೆ ಆ ಮಗು ಸ್ವಲ್ಪ ಸ್ವತಂತ್ರವಾದ ಮೇಲೆ ಗುರುಕುಲಕ್ಕೆ ಸೇರಿಸ್ತಾರೆ. ಗುರುಕುಲದಲ್ಲಿ ಮಗು ಈಗ ಸ್ವತಂತ್ರವಾಗಿ ಸ್ನಾನ ಮಾಡೋಕ್ಕೆ ಬರುತ್ತೆ, ಬಟ್ಟೆ ಒಕ್ಕೊಳ್ಳೋಕೆ ಬರುತ್ತೆ, ಪಾತ್ರೆ ತೊಳ್ಕೊಳ್ಳೋಕೆ ಬರುತ್ತೆ, ತನ್ನ ಕೆಲಸ ತಾನು ಮಾಡ್ಕೊಳುತ್ತೆ. ಜೊತೆಗೆ ಮಕ್ಕಳೆಲ್ಲ ಇರ್ತಾರಲ್ಲ, ನೋಡ್ಕೊಂಡು ಸೀನಿಯರ್ಸ್ನ ನೋಡ್ಕೊಂಡು ಕಲಿಯತ್ವೆ. ಸೇರಿಸಿದ ತಕ್ಷಣ ಕೂತ್ಕೋ ಇಲ್ಲಿ ನಿಂಗೆ ವೇದ ಹೇಳ್ಕೊಡ್ತೀನಿ ಅಂತ ಇಲ್ಲ. ಸೇರಿಸಿದ ತಕ್ಷಣ ಮಕ್ಕಳಿಗೆ ಏನೂ ಪಾಠ ಮಾಡಲ್ಲ ಗುರುಕುಲದಲ್ಲಿ. ಇದು ಗುರುಕುಲ ಪದ್ಧತಿ. ಎಷ್ಟು ವೈಜ್ಞಾನಿಕವಾಗಿದೆ ನೋಡಿ. ಆ ಮಗು ಏನು ಮಾಡಬೇಕು, ಅದೊಂದು ವಸತಿ ಶಾಲೆ, ರೆಸಿಡೆನ್ಷಿಯಲ್. ತನ್ನ ಕೆಲಸ ತಾನು ಮಾಡಿಕೊಂಡು ಓಡಾಡ್ಕೊಂಡಿರೋದು, ಬರೀ ಮೆಮೊರೈಸ್ ಮಾಡಿಸೋದಷ್ಟೇ. ಏಕೆಂದರೆ ಆ ವಯಸ್ಸಲ್ಲಿ ಹಾಡು, ಶ್ಲೋಕ, ಮಂತ್ರ, ಸೂತ್ರ ಏನು ಹೇಳಿಕೊಟ್ರು ಚೆನ್ನಾಗಿ ಕೂಡುತ್ತೆ, ತಲೆಯಲ್ಲಿ ಕೂತ್ಕೊಡುತ್ತೆ. ಹೌದು, ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ. ನನಗೆ ನೆನಪಿದೆ, ನನ್ನ ಮಗ ಚಿಕ್ಕವನೇ ಆಗಿದ್ದಾಗ, ಒಂದು 3 ವರ್ಷದ ಮಗುನೂ ಏನೋ, ಮಾತು ಸ್ವಲ್ಪ ಬರ್ತಾಯಿತ್ತು ಚೆನ್ನಾಗಿ. ಈ ಕಗ್ಗದ ಪದ್ಯಗಳನ್ನು ಹೇಳ್ಕೊಳ್ತಾ ಇದೆ. ನಾನು ಅಲ್ಲಿ ನಮ್ಮ ಮನೆಯವರು, ಮಗು ಎಲ್ಲ ಇರ್ತಾಯಿದ್ರು. 1 ಸಲಕ್ಕೆ 2ನೇ ಸಲಕ್ಕೆ ಒಪ್ಪಿಸ್ಬಿಡೋನು, 2 ಅಥವಾ 3ನೇ ಸಲಕ್ಕೆ ಒಪ್ಪಿಸ್ಬಿಡೋನು. ಆಮೇಲೆ ಎಷ್ಟು ದಿನ ಆದರೂ ಮನೆಯವ್ರಿಗೆ ಆಗ್ತಿರ್ಲಿಲ್ಲ. ಆಮೇಲೆ ಕಲಿಯೋರವರು ಅಯ್ಯೋ ಅಂತ. ಮಕ್ಕಳಿಗೆ, ನನಗಾದರೂ ಅಷ್ಟೇ, ಮಕ್ಕಳು ಕಲಿಯುವಷ್ಟು ವೇಗದಲ್ಲಿ ನಾವು ಕಲಿಯೋಕ್ಕಾಗೋದಿಲ್ಲ. ಕರೆಕ್ಟ್. ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಕಲಿಯುತ್ತವೆ. ಅದನ್ನು ಅವರು ಬ್ಯಾಂಕ್ ಮಾಡ್ಕೊಳ್ಳೋರು. ಹಾಗಾಗಿ ಸೂತ್ರ ಪಾಠ, ಈಗ ವ್ಯಾಕರಣದ ಸೂತ್ರಗಳು ಬೈ ಹಾರ್ಟ್ ಮಾಡಿಸೋರು. ಐ ಉಣ್ ಋಕ್ ಏಯೋಂಗ್ ಅಯೋಚ್ ಹಯವರಟ್ ಲಣ್ ನಿಮಗಣನಂ ಜಬೈ ಘಡದಶ್ ಜಬ ಘಡದಶ್ ಖ ಪಾಛ ಠ ಧಾಚಟತು ಕಪೈ ಶಶಸರ್ ಹಲ್ ಅಂತ ಮಾಹೇಶ್ವರ ಸೂತ್ರಗಳು. ಇಂತಹ ಸೂತ್ರಗಳು, ಅದರಲ್ಲಿ ಇನ್ನೂ ತುಂಬ ಬರುತ್ತೆ. ಸಂಧಿ ಸೂತ್ರಗಳು, ಸಮಾಸ ಸೂತ್ರ, ವ್ಯಾಕರಣದ ಸೂತ್ರಗಳು, ವೇದಾಂತದ ಸೂತ್ರಗಳು, ನ್ಯಾಯ ಸೂತ್ರಗಳು, ತರ್ಕಶಾಸ್ತ್ರದ್ದು ಸೂತ್ರಗಳು, ಹೀಗೆ ಬೈಹಾಟ್ ಮಾಡಿಸ್ತಾ ಹೋಗೋರು ಮಕ್ಕಳು. ಎಲ್ಲ ಜೊತೇಲಿ ಹೇಳೋದ್ರಿಂದ, ಉಚ್ಚಕಂಠದಿಂದ ಸ್ಪಷ್ಟವಾಗಿ ಹೇಳ್ಕೊಂಡು ಎಲ್ಲ ಮೆಮೊರೈಸ್ ಆಗೋಗ್ತಿತ್ತು. ಯಾವುದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಂಟ್ ಮಾಡಿ ಕೊಟ್ಟು ಓಪನ್ ದ ಟೆಕ್ಸ್ಟ್ ಬುಕ್ ಅಂತ ಹೇಳ್ತೀವೋ ಅದು ಬೈಹಾಟ್ ಮಾಡಿಸ್ಬಿಡೋರು. ಅವ್ರಿಗೆ ಅದೇನೋ ಒಂದು ಗೊತ್ತಿಲ್ಲ, ಆದರೆ ಚೆನ್ನಾಗಿ ಹೃದ್ಗತ ಆಗೋಗ್ತಾ ಇತ್ತು. ಅವ್ರಿಗೆ ಆ ವಯಸ್ಸಲ್ಲಿ ಆಲೋಚನೆಗಿಂತ ರಿಸೆಪ್ಷನ್ ಚೆನ್ನಾಗಿರುತ್ತೆ, ಗ್ರಹಣ ಚೆನ್ನಾಗಿರುತ್ತೆ. ಹಾಗಾಗಿ ಆ ಗ್ರಹಣ ಸಾಮರ್ಥ್ಯವನ್ನು ಬಳಸ್ಕೊಂಡು ಚೆನ್ನಾಗಿ ಮತ್ತೆ ಕೂತ್ಕೊಂಡು ಕೇಳೋರು. ಅವ್ರಿಗಿಂತ ಸೀನಿಯರ್ ಸ್ಟೂಡೆಂಟ್ಸ್, ಅವ್ರಿಗೆ ಪಾಠ ಆಗ್ತಿರುತ್ತೆ, ವ್ಯಾಖ್ಯಾನ ಆಗ್ತಿರುತ್ತೆ, ಕೇಳಿಸ್ಕೊಳ್ಳೋದು. ಒಂಚೂರು ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ಸ್ವಯಂ ಸೆಲ್ಫ್ ಲರ್ನಿಂಗ್ ತುಂಬ ಇರುತ್ತೆ. ಮತ್ತು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಡೋರು ಹಂಗಾರೆ ಮಕ್ಕಳಿಗೆ ಅಂತಂದರೆ, ನಡತೆಗೆ ಕೊಡೋರು. ಬಟ್ಟೆ ಹೇಗೆ ಒಕ್ಕೋಬೇಕು, ಪಾತ್ರೆ ಹೆಂಗೆ ತೊಳಿಬೇಕು, ಅತಿಥಿ ಸತ್ಕಾರ ಹೇಗೆ ಮಾಡಬೇಕು, ಗುರುಗಳಿಗೆ ಹೇಗೆ ಸೇವೆ ಮಾಡಬೇಕು, ಆಶ್ರಮದ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾಯಿದ್ರು. ಆಳು ಕಾಳು ಇಟ್ಕೊಳ್ಳೋ ಆಗಿಲ್ಲ. ಅವನು ಅರಸನ ಮಗನಾದರೂ ಅಷ್ಟೇ, ಸಾಮಾನ್ಯ ರೈತನ ಮಗನಾದರೂ ಅಷ್ಟೇ. ಗುರುಕುಲಕ್ಕೆ ಸೇರಿದ ಮೇಲೆ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ವಾಹನ ಇಟ್ಕೊಳ್ಳೋ ಆಗಿಲ್ಲ, ಎಷ್ಟು ದೂರ ಇದ್ರೂ ನಡ್ಕೊಂಡು ಹೋಗಬೇಕು. ಊರು ಹೋಗುವಾಗ ಗುರುಗಳು ಕರ್ಕೊಂಡು ಹೋಗೋರೇನೋ, ಬಟ್ ಅಲ್ಲೂ ಒಳಗಡೆ
ಏಕೆಂದರೆ ಒಂದು ಗುರುಕುಲ ಅಂದರೆ ದೊಡ್ಡ ಕ್ಯಾಂಪಸ್ ಇರ್ತಿತ್ತು. ಆ ವಿಷಯ ಆಮೇಲೆ ನೋಡೋಣ, ಹೀಗೆಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ತಿತ್ತು ಅಂತೆಲ್ಲ ರಾಮಾಯಣದಲ್ಲಿ ಅಗಸ್ತ್ಯರ ಆಶ್ರಮದ ವರ್ಣನೆ ಬರುತ್ತೆ, ನೋಡೋಣ. ಈ ಮಗು ಎಲ್ಲ ಕೆಲಸ ಮಾಡಬೇಕು, ಅಡುಗೆ ಮನೇಲಿ ಸಹಾಯ ಮಾಡಬೇಕು, ಆಕಳ ಸೇವೆ ಮಾಡಬೇಕು, ಕಾಡಿಗೆ ಹೋಗಿ ಕಟ್ಟಿಗೆ ತರಬೇಕು, ಎಲ್ಲ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು, ತನ್ನ ಸಹಪಾಠಿಗಳಿಗೆ ಏನಾದರೂ ಹುಷಾರಿಲ್ಲದ್ರೆ ಆರೈಕೆ ಮಾಡಬೇಕು, ಅತಿಥಿಗಳ ಸೇವೆ ಮಾಡಬೇಕು, ಬಡಿಸ್ಬೇಕು, ಎಂಜಲು ಎತ್ತಬೇಕು, ಶುದ್ಧ ಮಾಡಬೇಕು, ಎಲ್ಲ ಮಾಡಬೇಕು, ಗೂಡಿಸ್ಬೇಕು, ಸಾರಿಸ್ಬೇಕು, ಅಡುಗೆ ಮಾಡಬೇಕು, ಎಲ್ಲ ಒಂದೊಂದಾಗಿ ಒಂದೇ ಸಲಕ್ಕೆ ಹೇರ್ತಿದ್ರು ಅಂತಲ್ಲ, ಚೈಲ್ಡ್ ಲೇಬರ್ ಅಲ್ಲ ಅದು, ಸ್ವಲ್ಪ ಸ್ವಲ್ಪ ಎಲ್ಲರೂ ಮಾಡ್ತಿರ್ತಾರಲ್ಲ, ದೊಡ್ಡ ಟೀಮ್ ಅಲ್ವಾ ಅದು, ಎಲ್ಲರೂ ಮಾಡ್ತಿರೋದು ನೋಡಿ. ಈಗ ಎತ್ತಿದ ತಕ್ಷಣ ಮಗುವಿಗೆ ಅನ್ನದ ತಪ್ಪಲೆ ಕೊಟ್ಟು ಬಡಿಸು ಅಂತ ಯಾರೂ ಹೇಳಲ್ಲ, ಎತ್ಕೊಂಡೋಗಿ ಲೋಟ ಇಡು, ಉಪ್ಪು ಬಡಿಸು, ತುಪ್ಪ ಬಡಿಸು ಅಂತ ತಾನೇ ಹೇಳ್ತಾರೆ. ಹಾಗೆ ಅದರ ವಯಸ್ಸು, ಅದರ ಸಾಮರ್ಥ್ಯ ನೋಡ್ಕೊಂಡು ಸ್ವಲ್ಪ 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 ಈ ಕೆಲಸಗಳಲ್ಲಿ ತೊಡಗಿಸ್ತಾ ಹೋಗೋರು. ಒಂದು ಕಡೆ ಸೂತ್ರಪಾಠ, ಶ್ಲೋಕಗಳನ್ನು, ಮಂತ್ರಗಳನ್ನು, ಕಾರಿಕೆಗಳನ್ನು, ಸೂತ್ರಗಳನ್ನು ಬೈಹಾಟ್ ಮಾಡ್ತಾ 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 ಮಗುವಿಗೆ ಚೆನ್ನಾಗಿ ಅದು ಅರ್ಥ ಒಂದು ಮನಸ್ಸಿನಲ್ಲಿ ಕೂತ್ಕೊಳ್ತಾ ಇತ್ತು. ಇನ್ನೊಂದು ಕಡೆ ತನ್ನ ಕೆಲಸ ತಾನು ಮಾಡೋದು, ಆಶ್ರಮದ ಸೇವೆ ಮಾಡೋದು, ಲವಲವಿಕೆ ಬರ್ತಾ ಇತ್ತು, ಚುರುಕುತನ ಬರ್ತಾ ಇತ್ತು, ಪ್ರತಿದಿನ ಚಟುವಟಿಕೆ. ಮತ್ತೆ ಬ್ರಹ್ಮಚಾರಿ ಅಥವಾ ಬ್ರಹ್ಮಚಾರಿಣಿ ಮಧ್ಯಾಹ್ನ ನಿದ್ರೆ ಮಾಡೋ ಹಾಗಿಲ್ಲ, ನೋ ರೆಸ್ಟ್, ನಿಷಿದ್ಧ. ಹಾಗಾಗಿ ಮಧ್ಯಾಹ್ನ ಭೋಜನಾನಂತರದಲ್ಲಿ ಸಂಗೀತ, ಕೊಳಲು, ಕಥೆಗಳು, ಚರ್ಚಾಗೋಷ್ಠಿಗಳು, ಡಿಬೇಟು, ವಾಕ್ಯಾರ್ಥಗಳು, ಅಥವಾ ಏನಾದರೂ ಒಂದು ಕೆಲಸ ಮಾಡೋದು, ನದಿ ತೀರಕ್ಕೆ ಹೋಗೋದು, ಅಲ್ಲೇನೋ ಬೀಜ ಎತ್ಕೊಂಬರೋದು, ಅಥವಾ ಕಾಡಿಗೆ ಹೋಗೋದು, ಸಮಿತ್ ತರೋದು, ಒಟ್ಟಿನಲ್ಲಿ ಮಧ್ಯಾಹ್ನ ನಿದ್ರೆ ಮಾಡೋ ಹಾಗಿಲ್ಲ. ನಿದ್ರೆ ಅನ್ನೋದು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಒಗ್ಬಿಟ್ರೆ ದೇಹ ಮನಸ್ಸು ಅಷ್ಟು ಸಮಯ ಹಗಲಲ್ಲಿ ಕಳ್ಕೊಂಡ್ಬಿಡ್ತೀವಿ. ಹಗಲು ನಿದ್ರೆ ನಿಷಿದ್ಧ, ರಾತ್ರಿ ಮಲ್ಕೋಬೋದು. ಆಮೇಲೆ ಕನ್ನಡಿ ನೋಡೋ ಹಾಗಿಲ್ಲ ಬ್ರಹ್ಮಚರ್ಯಾವಧಿಯಲ್ಲಿ. ಗುರುಕುಲದಲ್ಲಿ ಎಲ್ಲ ವ್ಯವಸ್ಥೆ ಇದ್ರೂ ಕನ್ನಡಿ ಇರಲ್ಲ, ಅಂದರೆ ಬ್ರಹ್ಮಚಾರಿಗಳಿಗೆ, ಅಂದರೆ ಓದೋ ಮಕ್ಕಳಿಗೆ. ಕನ್ನಡಿ ಯಾಕಿಲ್ಲ, ಯಾಕಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದರೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ನಮ್ಮ ಮಕ್ಕಳನ್ನ ಕನ್ನಡಿಯಿಂದ ದೂರ ಎಳ್ಕೊಂಬರೋಕ್ಕೆ ಆಗಲ್ಲ. 3 ಹೊತ್ತು ಕನ್ನಡಿ 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 ಕನ್ನಡಿ. ದೇಹ ಸೌಂದರ್ಯ ಪ್ರಜ್ಞೆ ಅನ್ನೋಕ್ಕಿಂತ ಫ್ಯಾಷನ್ ಹುಚ್ಚು. ನಾನು ಬರೀ ದೇಹ ಅನ್ನುವ ಭ್ರಾಂತಿ. ನನ್ನ ವ್ಯಕ್ತಿತ್ವ ದೇಹ, ಕೇವಲ ದೇಹವಲ್ಲ, ಆರೋಗ್ಯವಾಗಿರೋಕ್ಕೆ, ಫಿಟ್ ಆಗಿರೋಕ್ಕೆ ಯೋಗ ಮಾಡಬೇಕು, ವಾಯುವಿಹಾರ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಈಜಬೇಕು, ಕುಸ್ತಿ ಮಾಡಬೇಕು, ಅದೆಲ್ಲ ಮಾಡಬೇಕು. ದೇಹವನ್ನು ಚೆನ್ನಾಗಿಟ್ಕೋಬೇಕು. ಆದರೆ 3 ಹೊತ್ತು ನೋಡ್ಕೊಂಡು ನಾನು ಹೆಂಗಿದ್ದೀನಿ, ಅಯ್ಯೋ ಇಲ್ಲೊಂದು ಗೆರೆ ಬಂತು, ಅಯ್ಯೋ ಇಲ್ಲೊಂದು ಪಿಂಪಲ್ ಬಂತು, ಅಯ್ಯೋ ನಂಗೆ ಹಿಂಗಾಯಿತು ಹಂಗಾಯಿತು. 3 ಹೊತ್ತು ಮುಖದ, ದೇಹದ ಒಂದು ಯಾರನ್ನೋ ಇಂಪ್ರೆಸ್ ಮಾಡೋ ಥರ ನಾನು ಇರಬೇಕು ಅನ್ನೋ ಭ್ರಾಂತಿ ಇದೆಯಲ್ಲ ಇವತ್ತಿನ ಮಕ್ಕಳಿಗಿದೆಯಲ್ಲ, ಅದು ಬರಬಾರ್ದು ಅಂತಲೋ ಏನೋ ಬಹುಶಃ ಹಾಗೆ. ತಮಾಷೆ ಏನು ಅಂದರೆ ಈ ವಿದ್ಯಾಭ್ಯಾಸ ಮುಗಿಯುತ್ತೆ ಒಂದು 20 ವರ್ಷ 24 ವರ್ಷಕ್ಕೂ, ಒಬ್ಬೊಬ್ರಿಗೂ ಒಂದೊಂದು ಟೈಮ್ ಅವ್ರವ್ರ ಸಾಮರ್ಥ್ಯದಂತೆ. ಮುಗಿದಾಗ ಅವರು ಗೃಹಸ್ಥಾಶ್ರಮಕ್ಕೆ ಹೋಗೋ ಮುಂಚೆ ಸಮಾವರ್ತನ ಅಂತ ಒಂದು ಸಂಸ್ಕಾರ ಮಾಡ್ತಾರೆ. ಅವಾಗ ಕನ್ನಡಿ ತೋರಿಸ್ತಾರೆ. ಸಮಾವರ್ತನದಲ್ಲಿ ಅವಭೃತ ಸ್ನಾನ ಅಂತ ಹಿರಿಯರು, ಗುರುಗಳು, ಅಪ್ಪ ಅಮ್ಮ, ಕಸಿನ್ಸು, ಬಂಧು ಮಿತ್ರರು ಎಲ್ಲರೂ ಸೇರಿ ಮಗುವಿಗೆ ಅಭಿನಂದನೆಗೆ, ಈಗ ಅವ್ನು ಬೆಳೆದು ದೊಡ್ಡವನಾಗಿರ್ತಾನೆ ಅಥವಾ ದೊಡ್ಡವಳಾಗಿರ್ತಾಳೆ, ಅವ್ರಿಗೆ ಇದು ಮಾಡಿ ಮೇಲ್ಗಡೆ ಒಂದು ಮಂಗಳ ಸ್ನಾನ ಮಾಡಿಸಿ ಎಲ್ಲರೂ. ಅಷ್ಟೇ, ಅದಕ್ಕೆ ಸ್ನಾತಕ ಅಂತ ಹೆಸರು. ಸ್ನಾನ ಮಾಡಿದವನು ಅಂತ ಅರ್ಥ. ಸ್ನಾತಕ ಅಂದರೆ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ. ಸ್ನಾತಕ ಅಂದರೆ ಸ್ನಾನ ಮಾಡಿದ, ಅವಭೃತ ಸ್ನಾನ, ಅದೇ ಆ ಸಂಸ್ಕಾರ ಆಗಿರೋರು, ಅಂದರೆ ಓದಿ ಮುಗಿಸಿದವರು ಅಂತ ಅರ್ಥ. ಅವಾಗ ಕನ್ನಡಿ ತೋರಿಸ್ತಾರೆ. ಅದಾದ್ಮೇಲೆ ಆತ ಶೃಂಗಾರ ಗ್ರಂಥಗಳು, ಕಾವ್ಯಗಳು, ಅದು ಇದು ಓದ್ಕೋಬಹುದು. ಈಗ ಮದುವೆ ಆಗ್ಬೇಕಲ್ಲ, ಮದುವೆ ಆದ್ಮೇಲೆ ಹೆಂಡತಿ ಜೊತೆ ತರ್ಕ ವೇದಾಂತ ಮಾತಾಡೋಕ್ಕಾಗತ್ತಾ? ಗಣಿತ ಸರಸತೆ ಬೇಕಲ್ಲ ಜೀವನದಲ್ಲಿ, ಪ್ರೀತಿ ಬೇಕಲ್ಲ, ಶೃಂಗಾರ ಬೇಕಲ್ಲ. ಹಾಗಾಗಿ ಅವನು ಶೃಂಗಾರದ ಓದೋದು, ಊರೆಲ್ಲ ಸುತ್ತಾಡೋದು, ಎಲ್ಲರ ಕಡೆ ಹೋಗೋದು, ಅವನ ಕಸಿನ್ಸ್ ಜೊತೆ ಹೋಗೋದು. ಅವನಿಗೆ ಅದರಲ್ಲೂ ಕ್ಷತ್ರಿಯರು, ವೈಶ್ಯರು ಅವರುಗಳಾದರೆ ಮಕ್ಕಳಿಗೆ ದುಡ್ಡು ಕೊಡದೆ ಒಂದು ಕುದುರೆ ಕೊಟ್ಟು ಅಥವಾ ಅದು ಇಲ್ಲದೆ ಹೋಗಿ ದೇಶಾಟನೆಯಿಂದ ಕಳಿಸ್ಬಿಡೋರು. ಒಬ್ಬರೋ ಇಬ್ಬರು ದೇಶಾಟನೆ ಹೋಗೋರು, ಯಾವ್ಯಾವುದೋ ಊರಿಗೆ, ಯಾವ್ಯಾವುದೋ ಹಳ್ಳಿಗೆ, ದೂರದ ಊರಿಗೆ ಹೋಗಿ ವೇಷ ಮರೆಸ್ಕೊಂಡು ಹೋಗಿ ಅಲ್ಲಿ ಕಷ್ಟ ಸುಖಗಳನ್ನು ನೋಡೋದು, ಅಲ್ಲೆಲ್ಲೋ ಧರ್ಮಛತ್ರದಲ್ಲಿರೋದು, ಭಿಕ್ಷಾನದಲ್ಲಿ ಊಟ ಮಾಡ್ಕೊಂಡಿರೋದು, ಅಲ್ಲೆಲ್ಲ ನೋಡ್ಕೊಂಬರೋರು. ಒಂದು ದಂಡಿಯ ದಶಕುಮಾರ ಚರಿತ್ರೆ ಅಂತ ಒಂದು ಕಾವ್ಯ ಇದೆ. ಅದು ಕಾವ್ಯ, ಆದರೆ ಆ ಕಾವ್ಯದಲ್ಲಿ ರಾಜಕುಮಾರರು ಹೇಗೆ ಈ ಥರ ಹೋಗ್ತಾ ಇದ್ರು, ರಾಜಕುಮಾರರಷ್ಟೇ ಇಲ್ಲ, ಮಂತ್ರಿ ಮಕ್ಕಳು, ಅಮಾತ್ಯರ ಮಕ್ಕಳು, ನಾಳೆ ನಾನು ಆಳಬೇಕು, ಕೆಲಸ ಮಾಡಬೇಕು, ಬ್ಯೂರೋಕ್ರಾಟ್ ಆಗಬೇಕು ಅಂತನೋರು ಹೇಗೆ ಲೋಕಾನುಭವಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ರು. ಯಾಕೆ ನಮ್ಮ ಕೆಂಪೇಗೌಡರೇ ಸ್ವತಃ ವಿದ್ಯಾಭ್ಯಾಸ ಆದಮೇಲೆ 2-2.5 ವರ್ಷಗಳ ಕಾಲ ಹಂಪೆನಲ್ಲಿ ತಮ್ಮ ಅಣ್ಣನೊಂದಿಗೆ ಇದ್ದರು ಅಂತ ಗೊತ್ತಾಗತ್ತೆ.
ಹಂಪೆ ನಗರದಲ್ಲಿ. ಯಾಕೆಂದರೆ ಹೆಂಗಿದೆ ನಗರ, ಅಲ್ಲಿದು ಇನ್ಫ್ರಾಸ್ಟ್ರಕ್ಚರ್ನ ಸ್ಟಡಿ ಮಾಡ್ಕೊಂಡ್ಬಂದು ಅವ್ರಿಗೆ ಬೆಂಗಳೂರು ಕಟ್ಟುವಂಥ ಒಂದು ಸ್ಫೂರ್ತಿ ಬಂತು ಅಂತ ಅವರ ಕಥೆಯಲ್ಲಿ ಬರುತ್ತೆ. ಅಂದರೆ ಇದು ತುಂಬ ಸಹಜವಾಗಿತ್ತು ಅಂತ. ಇನ್ನು ವಾಪಸ್ ವಿಚಾರಕ್ಕೆ ಬಂದರೆ, ಮಗು ಒಂದು ಮಟ್ಟಕ್ಕೆ ಮಗುವಿಗೆ ಈ ಸೂತ್ರಪಾಠಗಳು ಬೈಹಾಟ್ ಆಗಿ ಎಲ್ಲ ಆಗಿರುತ್ತೆ. ತಾನು ಸ್ವತಂತ್ರವಾಗಿ ಅಮ್ಮ ಹೋಮ್ ಸಿಕ್ ಆಗ್ತೀನಿ, ಅಮ್ಮ ಬೇಕು ಅಂತ ಹೇಳೋದೆಲ್ಲ ದಾಟಿ, ಆ ವಯಸ್ಸನ್ನು ದಾಟಿ ಸ್ವಲ್ಪ 10 ವರ್ಷ 11 ವರ್ಷಕ್ಕೆ ಒಂದು ಪ್ರೌಢಿಮೆ ಬಂದಿರುತ್ತೆ ಮಗುವಿಗೆ. ಆಮೇಲೆ ಆ ಮಕ್ಕಳ ಯೋಗ್ಯತೆ, ಗ್ರಹಣ ಸಾಮರ್ಥ್ಯ ಮತ್ತು ಚರ್ಚೆಗಳಲ್ಲಿ ಹೆಂಗೆ ಭಾಗವಹಿಸ್ತಾರೆ, ಬೇರೆ ಬೇರೆಯವ್ರು ದೊಡ್ಡವ್ರು ಚರ್ಚೆ ಮಾಡ್ತಿರ್ತಾರಲ್ಲ, ಅದು ಪ್ರತಿದಿನವೂ ಗೋಷ್ಠಿ ಆಮೇಲೆ ಪರಿಷತ್ತು ಇದೆಲ್ಲ ನಡೀತಾ ಇರುತ್ತೆ ಗುರುಕುಲಗಳಲ್ಲಿ. ಆ ಚರ್ಚಾಗೋಷ್ಠಿಗಳಲ್ಲಿ, ವಾಕ್ಯಾರ್ಥ ಸಭೆಗಳಲ್ಲಿ ಮಗು ಕೂತ್ಕೊಂಡು ಕೇಳ್ತಾ ಇದೆಯಾ, ಅರ್ಥ ಆಗ್ತಿದೆಯಾ, ಇಂಟ್ರೆಸ್ಟ್ ಇದೆಯಾ, ಅಥವಾ ಎದ್ದೋಗ್ತಾ ಇದೆಯಾ, ಅಥವಾ ಗೊತ್ತಾಗುತ್ತಲ್ಲ, ಟೀಚರ್ಸ್ ಗೊತ್ತಾಗದೇ ಇರುತ್ತಾ, ಅದು ನೋಡಿಕೊಂಡು ಮಕ್ಕಳಿಗೆ ಬನ್ನಿ ಈಗ ನಿಮಗೆ ನೀವು ಹೇಳಿ ಸೂತ್ರ ಹೇಳಿ ನೋಡೋಣ, ಪಟ 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 ಹೇಳುತ್ತವೆ ಮಕ್ಕಳು. ನೀನು ಹೇಳೋ ಸೂತ್ರದ ಅರ್ಥ ಹೇಳು ನೋಡೋಣ. ಅಂದರೆ ಕೆಲವು ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಇನ್ಯಾರೋ ಚರ್ಚೆ ಮಾಡೋದು ಕೇಳಿರ್ತಾರೆ. ಇದು ಇಕೋ ಎಣಚಿ ಅಂತಂದರೆ ಇದು ಸಂಧಿಯ ಸೂತ್ರ, ಇಕಹ ಎಣ್ಣಚ್ಚಿ ಅಂತ ಏನೋ ಒಂದು ಎಲ್ಲೋ ಕೇಳ್ಕೊಂಬಿಟ್ಟಿರುತ್ತೆ. ಅರ್ಥ ಆಯ್ತಾ ನಿಮಗೆ? ಅದು ಉದಾಹರಣೆ ಕೊಡು ಇತ್ಯಾದಿ ಏನು ಮಗು ಹೇಳ್ಬೋದು, ಅಥವಾ ಅರ್ಧಂಬರ್ಧ ತಿಳ್ಕೊಂಡಿರ್ಬೋದು. ಗುರುಗಳು ಮಗುವಿಗೆ ಎಷ್ಟು ಗೊತ್ತಾಗಿದೆ, ಸ್ವಯಂ ಎಷ್ಟು ಗ್ರಹಿಸಿದೆ ನೋಡಿಕೊಂಡು ಅಲ್ಲಿಂದ ವ್ಯಾಖ್ಯಾನ ಮಾಡ್ತಾರೆ. ಇದಕ್ಕಿದರ್ಥ, ಇದರ ಪ್ರಯೋಗ ಇಲ್ಲಿ, ನಾವು ಭಾಷೆಯಲ್ಲಿ ಮಾತಾಡುವಾಗ ಅದನ್ನು ಈ ಥರ ಬಳಸ್ತೀವಿ, ಹೀಗೆ ಮಾಡಿದ್ರೆ ಸಾಧು ಪ್ರಯೋಗ, ಹಿಂಗೆ ಮಾಡಿದ್ರೆ ಅಸಾಧು ಪ್ರಯೋಗ ಅಂತ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟು, ಈಗ ನೀವು ಚರ್ಚೆ ಮಾಡಿ. ಇನ್ನು ಎಲ್ಲೆಲ್ಲಿ ಎಣಸಂಧಿ ಸಿಕ್ಕತ್ತೆ ನೋಡಿ, ನಾವು ಮಾತಾಡುವಾಗ ನಮ್ಮ ಮಾತುಗಳಲ್ಲಿ ಎಲ್ಲೆಲ್ಲಿ ಎಣಸಂಧಿ ಪದಗಳು ಸಿಕ್ಕತ್ತೆ, ಹೆಂಗಿರಬೇಕು. ಎಂಥ ಒಳ್ಳೆ ಹೋಮ್ವರ್ಕ್ ಮಕ್ಕಳಿಗೆ. ಯಾಕೆ ಇಷ್ಟ ಆಗಲ್ಲ ಇಂಥ ಹೋಮ್ವರ್ಕ್ ಮಕ್ಕಳಿಗೆ? ವೇದಾಂತ ಅಹಂ ಬ್ರಹ್ಮಾಸ್ಮಿ ಅಂತೇನೋ ಒಂದು ಭಾಗ ತಗೊಂಡು ಉಪನಿಷತ್ತಿಂದ ಹೇಳ್ತಾರೆ. ನಾನೇ ಬ್ರಹ್ಮ ಹೆಂಗಾಗೋಕ್ಕೆ ಸಾಧ್ಯ? ಹಾಗಾದ್ರೆ ಈ ದೇಹ ಅಂತೂ ಅಲ್ಲ, ಒಂದಿನ ಅಳೆದು ಹೋಗುತ್ತೆ, ಅದು ಸತ್ಯಚಿತ್ತ ಆನಂದ. ದೇಹ ಅಳೆದು ಹೋಗುತ್ತೆ. ಸೊ ದೇಹವನ್ನು ಬ್ರಹ್ಮ ಅಂತ ಹೇಳ್ತಿಲ್ಲ, ಜೀವತ್ವವನ್ನು ಹೇಳ್ತಿದ್ದಾರಾ? ಜೀವನೂ ಅಷ್ಟೇ, ಬುದ್ಧಿ, ಮನಸ್ಸು, ದೇಹ, ಈ ಕಾಂಪ್ಲೆಕ್ಸ್ ಏನಿದೆ ಇದಕ್ಕೊಂದು ಮಿತಿ ಇದೆ, ಇದು ಬದಲಾಗ್ತಿರುತ್ತೆ. ಅದು ಕೂಟಸ್ಥ ಮಚಲಂದ್ರು. ಸೊ ಈ ಮನೋಬುದ್ಧಿ ಅಹಂಕಾರಗಳಿಗೂ ಹೇಳ್ತಾ ಇಲ್ಲ, ದೇಹಕ್ಕೂ ಹೇಳ್ತಾ ಇಲ್ಲ. ಯಾವುದು ಹಂಗಾರೆ ಅಹಂ? ಈ ದೇಹದ ಒಳಗೆ, ಮನಸ್ಸಿನ ಒಳಗೆ, ಬುದ್ಧಿಯ ಒಳಗೆ, ಇದೆಲ್ಲದರ ಒಳಗೆ ಪರಿಶುದ್ಧವಾದ ಆತ್ಮತತ್ವವಿದೆ, ಸತ್ಯಚಿತ್ ಆನಂದ. ಆ ಆತ್ಮತತ್ವವು, ಪರಮಾತ್ಮ ತತ್ವವು ಎಲ್ಲ ಒಂದೇ. ಅದಕ್ಕೆ ಶಂಕರರು ಉದಾಹರಣೆ ಹೇಳ್ತಾರೆ. ನದಿಯಲ್ಲಿ 4-6 ಮಡಿಕೆಗಳನ್ನು ಮುಳುಗಿಸಿಟ್ರೆ ಹೊರಗೂ ನೀರಿದೆ, ಮಡಿಕೆ ಒಳಗೂ ನೀರಿದೆ. ಆದರೆ ಒಳಗಿನ ನೀರು ಹೊರಗಿನ ನೀರು ಅಂತ ಒಂದು ಭಾವನೆ ಅಷ್ಟೇ, ಒಂದು ಅಪರೆಂಟ್ ಟ್ರೂತ್, ಒಂದು ಭ್ರಾಂತಿ ನಮ್ಗೆ ಉಂಟಾಗತ್ತೆ. ವಾಸ್ತವಿಕವಾಗಿ ಆ ಮಡಿಕೆ ಅನ್ನುವ ಉಪಾಧಿ ಇದ್ದರೆ ಮಾತ್ರ ಬೇರೆ. ಸೊ ನಾನು ಅನ್ನೋ ಅಹಮಿಕೆ ಇದ್ದರೆ ಮಾತ್ರ ಪರಮಾತ್ಮನಿಂದ ಬೇರೆ. ಇಲ್ಲದ್ರೆ ಆ ಅಹಮಿಕೆ ಹೊರಟು ಕರಗೋಗ್ಬಿಟ್ರೆ ಜೀವೋ ಬ್ರಹ್ಮೈವನ ಪರಹ ಅಂತ ಆ ರೀತಿ ಈ ಥರ ವ್ಯಾಖ್ಯಾನ ಮಾಡೋದು. ಆಗ ಮಕ್ಕಳಿಗೆ ಹೌದಲ್ಲ, ನಾನು ಬರೀ ದೇಹ ಅಲ್ಲ, ನಾನು ಬರೀ ಮನಸ್ಸಲ್ಲ, ನಾನು ಬರೀ ಬುದ್ಧಿ ಅಲ್ಲ, ಒಳಗಿನ ಆತ್ಮಸ್ವರೂಪ, ಅದನ್ನು ನಾನು ತಿಳ್ಕೊಳ್ಬೇಕಲ್ಲ ಅಂತನೋ ಒಂದು ಜಿಜ್ಞಾಸೆ, ಮುಮುಕ್ಷುತ್ವ ಕೂಡ ಮೂಡುತ್ತೆ. ಆಮೇಲೆ ಮಾಡಿ ಚರ್ಚೆ ಅಂತ ಒಂದು ಚರ್ಚೆಗೆ ಎಬ್ಸೋದು, ಇನ್ಯಾವುದೋ ಒಂದು ಸೂತ್ರ ತೊಗೊಳೋದು, ತರ್ಕ ತೊಗೊಳೋದು, ಅವ್ರಿಗೆ ಅದಕ್ಕೊಂದು ಚರ್ಚೆ ಮೂಡಿಸೋದು. ರಾಮಾಯಣದ ಯಾವುದೋ ಪ್ರಸಂಗ ತೊಗೊಳೋದು, ರಾಮ ಯಾಕೆ ಹಿಂಗೆ ಮಾಡ್ದ, ಎಲ್ಲ ತಿಳಿದವನಲ್ವ ರಾಮ. ಸೊ ರಾಮ ತಪ್ಪು ಮಾಡೋಕ್ಕೆ ಸಾಧ್ಯವಿಲ್ಲ, ಅವನು ಇಂಥ ಒಂದು ನಿರ್ಣಯ ತೆಗೆದುಕೊಂಡ ಅಂದರೆ ಅದಕ್ಕೆ ಧರ್ಮಶಾಸ್ತ್ರದ ಹಿನ್ನೆಲೆ ಏನಿರ್ಬೋದು, ಅಥವಾ ಆ ಕಾಲದ ಸಮಾಜದ ಅಗತ್ಯ ಏನಿರ್ಬೋದು, ರಾಜನಾಗಿ ಅವನು ಹಾಗೆ ಮಾಡೋ ಅಂಥ ಅನಿವಾರ್ಯತೆ ಏನಿತ್ತು. ಚರ್ಚೆಗೆ ಬಿಡ್ತಾರೆ ಮಕ್ಕಳನ್ನು, ಅವ್ರ ಲೆವೆಲಲ್ಲಿ ಅವ್ರು ಚರ್ಚೆ ಮಾಡ್ತಾರೆ. ಹಾಗೆ ಮಕ್ಕಳು ದೊಡ್ಡವ್ರು ಆಗ್ತಾ ಬೇರೆಯವ್ರ ಮಾತು ಕೇಳ್ತಾರೆ, ಪ್ರವಚನಗಳು ಕೇಳ್ತಾರೆ, ಚರ್ಚೆಗಳನ್ನು ಕೇಳ್ತಾರೆ, ಗೋಷ್ಠಿಗಳಲ್ಲಿ ಭಾಗವಹಿಸ್ತಾರೆ. ಶ್ರವಣ, ಸೆಲ್ಫ್ ಲರ್ನಿಂಗ್, ಅದಕ್ಕೆ ಶ್ರವಣ ಸಂಸ್ಕಾರ ಅಂತ ಹೆಸರು. ಕಲಿತು ಕೇಳಿ ವ್ಯಾಖ್ಯಾನಗಳನ್ನು ಕೇಳಿ, ಸ್ವತಃ ಚರ್ಚೆ ಮಾಡಿ, ತರ್ಕ ಮಾಡಿ. ತರ್ಕದಲ್ಲಿ ಆಪೋಸಿಟ್ ಸೈಡ್ ತೊಗೊಳ್ತೀವಿ, ಪ್ಲಾನೇ ಹಾಗೆ. ಏನಂದರೆ ಅದು ನೋಡೋಕ್ಕೆ ಜಗಳ ಮಾಡ್ತಿದ್ದಾರೆ ಅನ್ಸುತ್ತೆ ಅಷ್ಟೇ, ಸೈದ್ಧಾಂತಿಕವಾಗಿ ಅದು. ಅದಾದಮೇಲೆ ಮತ್ತೆ ಒಟ್ಟಿಗೆ ಊಟ ಮಾಡ್ತಾ ಇರ್ತೀವಿ, ಏನೂ ತೊಂದರೆ ಇಲ್ಲ. ತುಂಬ ಜನ ನಮ್ಮನ್ನು ಆರ್ಗ್ಯೂ ಮಾಡ್ತೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆ ಅಮರ್ತ್ಯ ಸೇನೆ ಒಂದು ಪುಸ್ತಕ ಬರೆದಿದ್ದಾರೆ, ಕೆಟ್ಟ ಹೆಸರು ಕೊಟ್ಟಿದ್ದಾರೆ. ಆ ಹೆಸರು ನಂಗೆ ಇಷ್ಟನೇ ಆಗಲ್ಲ. ದ ಆರ್ಗ್ಯುಮೆಂಟೇಟಿವ್ ಇಂಡಿಯನ್, ದ ಡಿಬೇಟ್ ಮಾಡುವ ಇಂಡಿಯನ್ ಅಂತ ಕೊಟ್ಟಿದ್ರೆ ಅವ್ರಿಗೆ ಡಿಬೇಟ್ ಆರ್ಗ್ಯುಮೆಂಟ್ ಅಂತ ಕಾಣಿಸ್ತು. ಯಾಕೆಂದರೆ ಅವ್ರು ಈ ದೇಶದ ಮೂಲ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡು ಬರೆದಿದ್ದಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾವುದೋ ಒಂದು ಪ್ರಭಾವದಿಂದ ಬರೆದಿದ್ದಾರೆ, ಔಟ್ಸೈಡರ್ಸ್ ವ್ಯೂಯಿಂದ ಬರೆದಿದ್ದಾರೆ. ಡಿಬೇಟ್ ಅನ್ನೋದು ಬೇಕು ನಮಗೆ, ವಿಮರ್ಶೆ ಮಾಡಬೇಕು. ಯಾವತ್ತೂ ಕಣ್ಮುಚ್ಕೊಂಡು ಏನನ್ನೂ ಒಪ್ಕೋಬಾರ್ದು. ನಾವು ವಿಮರ್ಶೆ ಮಾಡಬೇಕು, ಅನುಭವಕ್ಕೆ ತಂದುಕೊಳ್ಳೋ ಪ್ರಯತ್ನ ಮಾಡಬೇಕು.
ಒಂದೇ ಉಪನಿಷತ್ತು, ಒಂದೇ ವೇದವನ್ನು ತೆಗೆದುಕೊಂಡು ಎಷ್ಟೋ ದರ್ಶನಗಳು ಬಂದವು. ಸಾಂಖ್ಯ, ನೈಯಾಯಿಕ, ಯೋಗ, ವೈಶೇಷಿಕ, ಒಬ್ಬರನ್ನೊಬ್ಬರು ಖಂಡಿಸ್ತಾರೆ. ನಿನ್ನ ಇದು ಸರಿ ಇಲ್ಲ, ಇದು ಸರಿ ಅಂತ. ಆಮೇಲೆ ಮೀಮಾಂಸಾ ದರ್ಶನ ಬಂತು, ಅದನ್ನು ಖಂಡಿಸಿ ವೇದಾಂತಾದಿ ದರ್ಶನಗಳು ಬಂದವು. ಅಲ್ಲಿ ಅದ್ವೈತ ಬಂತು, ಶಂಕರರು ಬಂದು ಹಿಂಗಲ್ಲ, ಇದು ಸರಿ ಇಲ್ಲ, ಇದು ಅಂತ ಅವರು ಜ್ಞಾನವನ್ನು ಪ್ರತಿಷ್ಠೆ ಮಾಡ್ತಾ ಹೋದರು. ಆದರೆ ಶಂಕರನೂ ಒಪ್ಕೊಳ್ಳಿಲ್ಲ. ಮುಂದೆ ರಾಮಾನುಜಾಚಾರ್ಯರು ಬಂದರು, ಇಲ್ಲ ಹೀಗಲ್ಲ, ಇದು ಹೀಗೆ ಅಂತ ಇನ್ನೊಂದು ರೀತಿ ಮಂಡಿಸಿದ್ರು. ವಿಶಿಷ್ಟಾದ್ವೈತ ಬಂತು. ಅವರೂ ಒಪ್ಕೊಳ್ಳೋರು ಇದ್ದಾರೆ, ಇವರೂ ಒಪ್ಕೊಂಡವ್ರು ಇದ್ದೇ ಇದ್ದಾರೆ. ಆಮೇಲೆ ಮಧ್ವಾಚಾರ್ಯರು ಬಂದರು, ಇದೆರಡೂ ಅಲ್ಲ ಇನ್ನೊಂದು ಥರ ಅಂತ ಅವ್ರು ಹೇಳಿದ್ರು. ಅವರನ್ನು ಅನುಸರಿಸೋರು ಇದ್ದೇ ಇದ್ದಾರೆ. ಶುದ್ಧ ವಿಶಿಷ್ಟಾದ್ವೈತ ಬಂತು, ಪ್ರಜ್ಞಾಭಿಜ್ಞಾ ದರ್ಶನ ಬಂತು, ಹಾಗೆ ಶೈವ ದರ್ಶನಗಳು ಒಂದಷ್ಟಿವೆ, ಬೇಕಾದಷ್ಟು ದರ್ಶನಗಳಿವೆ. ಯಾರು ನಾವು ನಮ್ಮದೇ ಪ್ರತ್ಯೇಕ ಅಂತ ಅನಿಸಿದ್ರು, ನಮ್ಮ ದರ್ಶನ ಪ್ರತ್ಯೇಕ ಆದರೂ ನಮ್ಮ ಸಂಸ್ಕೃತಿ ಒಂದೇ. ಹೌದು. ಇವಾಗಲಂತೂ ಹೆಚ್ಚು ಕಡಿಮೆ ಯಾರು ಏನೂ ಓದೋದಿಲ್ಲ, ಅದರಿಂದ ಬರೀ ನಾಮದಿಂದ ಹಿಂಗ ಅಂತ ಹೇಳ್ತಾ ಇದ್ದೀವಿ. ಹಿಂದೆ ಒಂದು ದರ್ಶನ ಇರ್ತಾ ಇತ್ತು, ಒಂದು ಯಾವುದೋ ಸಿದ್ಧಾಂತ ಇರ್ತಾ ಇತ್ತು. ಇವತ್ತಿಗೂ ಇನ್ನೊಂದು ಹೊಸ ದರ್ಶನ ಬರಬಾರ್ದು ಅಂತ ಇಲ್ಲ. ಇನ್ನೊಬ್ಬ ಮಹಾತ್ಮ ಬರ್ಬೋದು, ಇನ್ನೊಂದು ಹೊಸ ದರ್ಶನವನ್ನು ತರ್ಬೋದು. ಹಾಗಾಗಿ ಈ ಓಪನ್ನೆಸ್ ಇದೆಯಲ್ಲ, ಇದು ಗುರುಕುಲ ಪದ್ಧತಿಯ ಒಂದು ಹಾಲ್ಮಾರ್ಕ್ ಭಾರತೀಯ ಶಿಕ್ಷಣದಲ್ಲಿ. ಇದು ಕೇವಲ ವೈದಿಕರು ಅಂತ ಹೇಳ್ತಿಲ್ಲ ನಾನು. ಬೌದ್ಧದಲ್ಲೂ ಅಷ್ಟೇ, ಜೈನರ ಗುರುಕುಲ ನಡೆಸಿದ್ರು ಅಷ್ಟೇ, ಬೌದ್ಧರ ಗುರುಕುಲ ನಡೆಸಿದ್ರು ಅಷ್ಟೇ, ವೈದಿಕರು ಗುರುಕುಲ ನಡೆಸಿದ್ರು ಅಷ್ಟೇ. ಅಥವಾ ವನ್ಯ ಪದ್ಧತಿಗಳು, ಕುಲ ಪದ್ಧತಿಗಳು, ಅದನ್ನು ಸಂಸ್ಥೆಗಳು ಅಥವಾ ಸಂಘಗಳು ಅಂತ, ಸಂಘವೃತ್ತ ಅಂತ ಹೇಳೋರು. ಅಂದರೆ ಫಾರ್ಮರ್ಸ್ ಗಿಲ್ಡ್, ರೈತರದೇ ಒಂದು ಸಂಘ, ಸ್ವಸಹಾಯ ಸಂಘಗಳು, ಹಾಗೆಲ್ಲ ಆ ಥರ ಚಿಕ್ಕ ಚಿಕ್ಕ ಗಿಲ್ಡ್ಗಳು, ಮರ್ಚೆಂಟ್ ಗಿಲ್ಡು, ಮತ್ತು ವರ್ತಕರದ್ದು ಒಂದು ಸಂಘ, ಅವರವರಲ್ಲೇ ಒಂದು ಇಂಟರ್ನಲ್ ವೆಲ್ಫೇರ್ ಅಸೋಸಿಯೇಷನ್ ಇರುತ್ತೆ. ಈ ಥರದ್ದು ಬೇಕಾದಷ್ಟು ನಮ್ಮಲ್ಲಿ ಕಾಣ್ತೀವಿ. ಅವರು ಅವರವರ ಕುಲದ ಮಕ್ಕಳಿಗೆ ಅವರವರೊಂದು ಅದನ್ನು ಖಂಡಿಕ ಅಂತ ಹೇಳೋರು. ಅಂದರೆ ಒಂದೇ ವಿದ್ಯೆ ಕಲಿಸೋಂಥ ಗುರುಕುಲಗಳು. ಮೊದಲು ಕೂಲಿ ಮಟ್ಟದಲ್ಲಿ ಎಲ್ಲರಿಗೂ ಸಾಮಾನ್ಯ ಪಾಠ, ದೇಶ ಭಾಷೆ, ಸಂಸ್ಕೃತ ಭಾಷೆ, ಸ್ವಲ್ಪ ಲೆಕ್ಕ, ಸ್ವಲ್ಪ ಗಣಿತ, ಒಂದು ಸ್ವಲ್ಪ ಈ ಟೇಬಲ್ ಇದೆಯಲ್ಲ ಮಗ್ಗಿ, ಬರೆಯೋದು, ಓದೋದು, ಹಾಡು, ಅದು ಇದು, ಇತಿಹಾಸ, ಚರಿತ್ರೆ, ಧರ್ಮ, ಕರ್ಮ, ಸಂಸ್ಕೃತಿ, ಸಂಪ್ರದಾಯ, ವೇಷಭೂಷ, ಭಾಷೆ, ಹಿರಿಯರನ್ನು ಗೌರವಿಸೋದು, ಮೌಲ್ಯ ಶಿಕ್ಷಣ, ಇದೆಲ್ಲ ಎಲ್ಲರಿಗೂ ಸಮಾನ. ಇದಿಷ್ಟಾದ ಮೇಲೆ ಬೇಕಾದರೆ ಅವರು ಘಟಿಕಾ ಸ್ಥಾನಗಳಿಗೆ ಹೋಗ್ಬೋದಾಗಿತ್ತು. ಘಟಿಕಾ ಸ್ಥಾನ ಅಂದರೆ ಹೈಯರ್ ಎಜುಕೇಷನ್, ಕಾಲೇಜು ಅಥವಾ ಯೂನಿವರ್ಸಿಟಿ ಥರ. ಆ ಘಟಿಕಾ ಸ್ಥಾನಗಳಲ್ಲಿ ಡಿಪಾರ್ಟ್ಮೆಂಟ್ಸ್ ಇರ್ತಾಯಿದ್ವು. ತುಂಬ ವಿವರವಾಗಿದೆ, ಅದು ಆಮೇಲೆ ನೋಡೋಣ. ಡಿಪಾರ್ಟ್ಮೆಂಟ್ಸ್ ಇರ್ತಾಯಿತ್ತು. ಅದರಲ್ಲಿ ಸಾಮಾನ್ಯ ಶಿಕ್ಷಣ ಆದಮೇಲೆ ಯಾವ ಡಿಪಾರ್ಟ್ಮೆಂಟ್ ಹೋಗಿ ಇವ್ರು ಕರೀತಾರೆ ಅಲ್ಲಿ ಹೋಗಿ ಆಯಾ ಗುರುವಿನ ಹತ್ರ ಹೋಗಿ ಕರಿಬೋದಾಗಿತ್ತು. ಇದಲ್ಲದೆ ಎಲ್ಲರೂ ಗುರುಕುಲಕ್ಕೆ ಹೋಗಬೇಕು ಅಂತಿಲ್ಲ. ಯಾಕೆ ಎಲ್ಲರೂ ಗುರುಕುಲಕ್ಕೆ ಹೋಗ್ತಿರ್ಲಿಲ್ಲ ಅಂತಂದರೆ ಅಗತ್ಯ ಇರಲಿಲ್ಲ. ಥಿಯರಿಟಿಕಲ್ ವಿದ್ಯೆಗಳು ಜಾಸ್ತಿ ಗುರುಕುಲಗಳಲ್ಲಾಗ್ತಿದ್ವು, ಮಿಕ್ಕಿದ್ದೆಲ್ಲ ಆಯಾ ಕುಲದ ಖಂಡಿಕೆಗಳಲ್ಲಾಗ್ತಿದ್ವು. ಖಂಡಿಕ ಅಂತಂದರೆ ಒಂದೇ ವಿದ್ಯೆಯನ್ನು ಹೇಳ್ಕೊಡೋದು. ಈಗ ಯಾರೋ ಋಗ್ವೇದಿಗಳಿರ್ತಾರೆ, ಋಗ್ವೇದ ಖಂಡಿಕ ಅಂತ, ಅಲ್ಲಿ ಬರೀ ಅದೊಂದೇ ಪಾಠ ಮಾಡೋದು, ಅವ್ರು ಮಾತ್ರ ಹೋಗೋರು. ಹಾಗೆ ನಮ್ಮ ಶಾಂತಲೆಯ ಕಾಲದಲ್ಲಿ ಸಂಗೀತ ಖಂಡಿಕೆಗಳು, ನೃತ್ಯ ಖಂಡಿಕೆಗಳಿದ್ವು ಅಂತ ಒಬ್ಬರು ಹೇಳ್ತಾ ಇದ್ರು ಇತಿಹಾಸಕಾರರು. ಅಂದರೆ ಕೇವಲ ಸಂಗೀತ ಶಿಕ್ಷಣ ಕೊಡೋ ಜಾಗ ಅದು. ಹಗಲು ರಾತ್ರಿ ಸಂಗೀತ, ಅದರ ಶಾಸ್ತ್ರ, ಅದರ ಪ್ರಯೋಗ, ಅದರ ನಾನಾ ರೂಪಗಳು, ಅದೇ ಶಿಕ್ಷಣ. ಇವತ್ತಿಗೂ ಹಂಗೆ ನಡೆಯುತ್ತೆ. ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ಪ್ರಸಿದ್ಧರಾದ ಗಾಯಕರು ಶ್ರೀ ವಿದ್ವಾನ್ ಶಂಕರ್ ಶಾನ್ಭೋಗ್ರು, ಅವರೊಂದು ಸಂಗೀತ ಗುರುಕುಲ ನಡೆಸ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಆಚೆಗೆ. ಸಂಗೀತವನ್ನೇ ಹೇಳ್ಕೊಡೋದು, ಹಗಲು ರಾತ್ರಿ ಎಲ್ಲ ಬಗೆಯ ಸಂಗೀತ ಪ್ರಕಾರಗಳು, ಅದರ ಶಾಸ್ತ್ರ, ಅದರ ಪ್ರಯೋಗ ಇತ್ಯಾದಿ. ಇವತ್ತಿಗೂ ಇವೆ ಆ ಥರ. ಅಥವಾ ಗುರುಗಳ ಮನೇಲೇ ಹೋಗಿದ್ದು ಬಿಡೋದು. ನಮ್ಮ ಯೇಸುದಾಸೆಲ್ಲ ಹಂಗೆ, ಚಂಬೈ ವೈದ್ಯನಾಥ್ ಭಾಗವತರ ಮನೇಲೇ ಇದ್ದು ಕಲ್ತಿದ್ದು. ಬಾಲ್ಮುರಳಿ ಕೃಷ್ಣ ಅವರು ಅಷ್ಟೇ, ಹಂಗೆ ಗುರುಗಳ ಮನೇಲೇ ಇದ್ದು ಕಲ್ತಿದ್ದು. ಹಾಗೆ ನಡೀತಾ ಇತ್ತು ಹಿಂದೆ. ಖಂಡಿಕೆಗಳು ಅಂತಂದು ಅದಷ್ಟೇ ಹೇಳ್ಕೊಡೋ ಅಂಥದ್ದು, ನೃತ್ಯ ಖಂಡಿಕೆ. ಹಾಗೆ ನಮ್ಮ ಬೆಂಗಳೂರಿನ ಮಧ್ಯದಲ್ಲಿ ಬಸವನಗುಡಿಯಲ್ಲಿ ಕರ್ಣೀಕರ ಪಾಠಶಾಲೆ ಅಂತ ಒಂದಿದೆ. ಮಧ್ಯದಲ್ಲಿದೆ, ದೊಡ್ಡ ಜಾಗ ಇದೆ. ಎಲ್ರಿಗೂ ಕಣ್ಣು ಅದ್ರ ಮೇಲೆ, ಬಿಸ್ನೆಸ್ ಆಗತ್ತೆ ಅಂತ. ಅದು ಇವತ್ತಿಗೂ ಪಾಠಶಾಲೆಗೆ ಉಳ್ಕೊಂಡಿರೋದು ದೇವ್ರ ಕೃಪೆ. ಅದು ಕರ್ಣೀಕ ಅಂದರೆ ಏನು? ಅಕೌಂಟ್ಸ್ ಅಂತ ಅರ್ಥ. ಕರ್ಣೀಕ ವಿದ್ಯೆ, ಅಕೌಂಟ್ಸ್ ಕಾಲೇಜ್ ಅದು. ಅಲ್ಲಿ ಅಕೌಂಟ್ಸು, ಫಿನಾನ್ಸು, ಟ್ಯಾಕ್ಸೇಷನು, ಇಂಥದ್ದೇ ಗಣಿತ, ಆಫೀಸ್ ಮ್ಯಾನೇಜ್ಮೆಂಟ್, ಇಂಥದ್ದನ್ನೇ ಹೇಳ್ಕೊಡೋ ಜಾಗ ಆಗಿತ್ತು. ಇವತ್ತು ಕರ್ಣಿಕ ವಿದ್ಯೆಯಲ್ಲಿ ಏನು ಹೇಳ್ಕೊಡ್ತಿಲ್ಲ, ಆಗಮಗಳು, ವೇದ ಏನೋ ಹೇಳ್ಕೊಡ್ತಾರೆ. ಬಿಟ್ಟು ಹೋಗಿದೆ, ಪರಂಪರೆ ಕಳ್ಚ್ಕೊಂಡ್ಬಿಟ್ಟಿದೆ ಅದರಿಂದ. ಹಾಗಾಗಿ ಹೆಸರು ಕರ್ಣಿಕರ ಪಾಠಶಾಲೆ, ಅದು ಕರ್ಣಿಕ ವೃತ್ತಿಯಲ್ಲಿ ಹೇಳ್ಕೊಡ್ತಾ ಇಲ್ಲ. ಹಿಂದೆ ಹೇಳ್ಕೊಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಗಳು ಕನ್ನಡದಲ್ಲೇ ಬೇಕಾದಷ್ಟಿವೆ. ಈ ಸಂದರ್ಭದಲ್ಲಿ ನಾನೊಂದು ವಿಶೇಷ ವ್ಯಕ್ತಿಯನ್ನು ಸ್ಮರಿಸಬೇಕು. ನಮ್ಮ ನಡುವೆಯೇ ಇದ್ದಾರೆ, ಅವರು ಧಾರವಾಡದಲ್ಲಿದ್ದಾರೆ. ಡಾಕ್ಟರ್ ಲೀಲಾ ಶಾಂತಕುಮಾರಿ ಅಂತ ಹೆಸರು. ಅವರು 1970 ಏನೋ ಒಂದು PhD ಮಾಡಿದ್ದಾರೆ.
ಆವಾಗ ಆ ಕಾಲದಲ್ಲಿ 70ರಲ್ಲಿ. PDF ಗಳಿಲ್ಲ, ವಾಟ್ಸಪ್ ಇಲ್ಲ, ಗೂಗಲ್ ಇಲ್ಲ, ಏನಿಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದಿರ್ಬೋದು ಅವರು ಅಂದರೆ, ಅವರ ಆ PDF ನೋಡಿ ನಿಮ್ಗೆ ತುಂಬ ಖುಷಿ ಆಯಿತು. ಖಂಡಿತ ನೋಡಬೇಕಾದದ್ದು. ಅಗ್ರಹಾರಸ್ ಆಫ್ ಕರ್ನಾಟಕ ಅಂತ. ಕರ್ನಾಟಕದ ಅಗ್ರಹಾರಗಳು ಎಲ್ಲವನ್ನ ಶಾಸನಗಳಿಂದ ಹುಡುಕಿ ಹುಡುಕಿ ತೆಗೆದು 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 ಎಲ್ಲೆಲ್ಲಿ ಯಾವ್ಯಾವ ಅಗ್ರಹಾರ ಇತ್ತು, ಅದಕ್ಕೆ ಎಷ್ಟು ಭೂಮಿ ಇತ್ತು. ಕೆಲವು ಅಗ್ರಹಾರಗಳಂತೂ ಎಷ್ಟೋ ಹಳ್ಳಿಗಳನ್ನು ಸೇರಿಸ್ಕೊಳ್ತಾ ಇತ್ತು. 4-5 ಹಳ್ಳಿ, ಒಂದು ಊರು. ಈ ಹೆಸರುಗಳಿವೆ ನೋಡಿ, ಮಂಡಲ, ಮಂಗಲ, ಅಗ್ರಹಾರ ಇವತ್ತಿಗೂ ಇದೆ. ಈಗ ಮಂಡಲ, ಕೋರಮಂಗಲ, ನಾಗಮಂಗಲ, ಆ ಮಂಗಲ, ನೆಲಮಂಗಲ, ಮಂಗಲ ಅಂತ ಬಂತು ಅಂದರೆ ಅಲ್ಲೊಂದು ಅಗ್ರಹಾರವೋ ಒಂದು ಪಾಠಶಾಲೆನೋ ಇತ್ತು ಅಂತ ಅರ್ಥ. ಈ ಹೆಸರು ಉಳ್ಕೊಂಡಿದೆ, ಪಾಠಶಾಲೆ ಉಳ್ಕೊಂಡಿಲ್ಲ. ಅಗ್ರಹಾರ, ಎಷ್ಟು ಊರಲ್ಲಿ ಅಗ್ರಹಾರ, ಪೇಟೆ, ಕೋಟೆ. ಸೊ ಪೇಟೆ ಅಂದರೆ ಮಾರ್ಕೆಟ್ ಪ್ಲೇಸು, ಅಗ್ರಹಾರ ಅಂದರೆ ಓದೋ ಜಾಗ. ಹೀಗೆಲ್ಲ ನಮಗೆ ಹೆಸರುಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ದೇಶನಾಮಗಳು ಅಂತ ನಮ್ಮ ಸೇಡಿಯಾಪು ಕೃಷ್ಣ ಭಟ್ರು ಒಂದು ಪುಸ್ತಕ ಬರೆದಿದ್ದಾರಂತೆ. ನನಗೆ ಓದಿಲ್ಲ, ಬಟ್ ತುಂಬ ಅದ್ರ ಬಗ್ಗೆ ನನ್ನ ಗುರುಗಳು ಹೇಳ್ತಾ ಇರ್ತಾರೆ. ಇದೆಲ್ಲ ನೋಡಿದಾಗ ನಮಗೆ ಎಲ್ಲ ಕಡೆ ಇವೆಲ್ಲ ಸಿಗ್ತಾಯಿತ್ತು ಅಂತ ಗೊತ್ತಾಗುತ್ತೆ. ಇಂಥ ಗುರುಕುಲಗಳು ಇರ್ತಾಯಿದ್ವು. ಆ ಗುರುಕುಲಗಳಲ್ಲಿ ಮಕ್ಕಳು ಈ ಥರ ವ್ಯಾಖ್ಯಾನಾದಿಗಳನ್ನು ಮಾಡೋದು, ಚರ್ಚೆ ಮಾಡೋದು, ಮಾಡ್ಕೊಂಡು ಬೆಳೆಯೋರು. ಒಂದು ಹಂತಕ್ಕೆ ಬಂದ ಮೇಲೆ ಅವರು ಅಗತ್ಯ ಬಂದರೆ, ಈಗ ರೈತರ ಮಗ, ಅವನು ಕೃಷಿಯನ್ನೇ ಮುಖ್ಯವಾಗಿ ಮಾಡಬೇಕು. ಅವನು ಎಷ್ಟು ಕಾಲ ಬರೀ ಅದ್ರ ಬಗ್ಗೆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕೃಷಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ದಿಸ್ ಇಸ್ ಬ್ಲ್ಯಾಕ್ ಸಾಯಿಲ್, ದಿಸ್ ಇಸ್ ರೆಡ್ ಸಾಯಿಲ್, ಎಷ್ಟು ಕಾಲ ಕೇಳಬೇಕು? ಅವ್ನು ಹೋಗಿ ಮಾಡಬೇಕೋ ಬೇಡವೋ? ಅದೊಂದು ಪ್ರಾಕ್ಟಿಕಲ್ ವಿದ್ಯೆ, ಪ್ರಾಯೋಗಿಕ ವಿದ್ಯೆ. ಹಾಗಾಗಿ ಅಷ್ಟೇ, ಒಂದಷ್ಟು ಬೇಸಿಕ್ಸ್ ಆದಮೇಲೆ ಅವರು ಹೊರಟೋಗ್ಬಿಡೋರು ಅಲ್ಲಿಗೆ. ಹಾಗೆ ಯಾರ್ಯಾರು ತಮ್ಮ ವೃತ್ತಿಯನ್ನೇ ವಿದ್ಯೆಯನ್ನಾಗಿ ಮಾಡಿಕೊಂಡ್ರು, ಈಗ ಕ್ಷೌರಿಕರು, ಬಡಗಿ ಕೆಲಸ ಮಾಡೋರು, ಅಥವಾ ಅಗ್ಸಾರಿಗ ಕೆಲಸ ಮಾಡೋರು, ನೇಯ್ಗೆ ಕೆಲಸ ಮಾಡೋರು. ನೀವು ನೇಯ್ಗೆ ಬಗ್ಗೆ ಎಷ್ಟು ಅಂತ ಥಿಯರಿ ಹೇಳ್ಕೊಡ್ತೀರಾ? ಟೆಕ್ಸ್ಟೈಲ್, ಡಿಪ್ಲೊಮೊ ಇನ್ ಟೆಕ್ಸ್ಟೈಲ್ಸ್, ಪ್ರಾಕ್ಟಿಕಲೇ ಮುಖ್ಯ ಆಗುತ್ತೆ. ನಿಂಗೆ ನೇಯ್ಗೆ ಬರುತ್ತೆ ಅನ್ನೋದೇ ಮುಖ್ಯ ಆಗುತ್ತೆ ಅಲ್ವಾ? ಹೋಟೆಲ್ ಮ್ಯಾನೇಜ್ಮೆಂಟ್, ಎಷ್ಟು ನೀವು ಥಿಯರಿ ಹೇಳ್ಕೊಟ್ರು ಕೊನೆಗೆ ಮಾಡೋದೇ ಮುಖ್ಯ. ಸೊ ಮಾಡೋದೇ ಮುಖ್ಯ ಅಂತ ಹೇಳಿ ಒಂದು ಮಟ್ಟದ ಥಿಯರಿ, ಬೇಸಿಕ್ಸು, ಭಾಷೆ, ಇತಿಹಾಸ, ಶಿಷ್ಟಾಚಾರಗಳು, ಸ್ವಲ್ಪ ಮಗ್ಗಿ, ಗಣಿತ, ಅಷ್ಟು ಟೇಬಲ್ಸ್ ಎಲ್ಲ ಬಂದ ಮೇಲೆ ಮಕ್ಕಳು ಅವರವರ ಕುಲದ ಖಂಡಿಕೆಗಳಿಗೆ ಹೋಗೋರು. ಪ್ರತಿಯೊಂದು ಕುಲವು ತಮ್ಮ ತಮ್ಮ ಕುಲದ ಯಾವ ವೃತ್ತಿ ಇರ್ತಿತ್ತು ಅದನ್ನು ಅವರವ್ರ ಮಕ್ಕಳಿಗೆ ಕಲಿಸೋರು. ತಮ್ಮದೇ ಆದ ಸಿಸ್ಟಮ್ ಇತ್ತು. ಕುಲಾಧ್ಯಕ್ಷರು, ಕುಲದೊಳಗೆ ಒಬ್ಬರು ದೊಡ್ಡವರು ಇರ್ತಾರೆ ನೋಡಿ. ಪ್ರತಿಯೊಂದು ಕುಲಕ್ಕೂ ಒಬ್ಬರು ಕುಲಪುರೋಹಿತರು ಇರ್ತಾರೆ. ಈಗ ಗೌಡ್ರ ಮದುವೆಗೆ ಅವರೇನು ಬ್ರಾಹ್ಮಣರು ಬಂದು ಕೇಳಲ್ಲ ಏನೇನು ಮಾಡಬೇಕು ಅಂತ. ಆ ಗೌಡ್ರ ಮನೇಲೆ ಒಬ್ರು ಅಜ್ಜಿ ಇರ್ತಾರೆ, ಒಬ್ರು ತಾತ ಇರ್ತಾರೆ, ಅಲ್ಲೇ ಒಬ್ರು ಅವ್ರನ್ನ ಹೋಗಿ ಕೇಳ್ತಾರೆ ನಾವು ಏನೇನು ಮಾಡಬೇಕು ಮದುವೆಗೆ. ಅವ್ರು ಹೇಳಿದ್ರೆ ಮಾಡೋದು, ಬ್ರಾಹ್ಮಣರ ಹತ್ರ ಏನು ಬರಲ್ಲ. ಲಿಂಗಾಯತ್ರಿಗೆ ಹೋಗಿ ಅವ್ರದ್ದೇ ಒಬ್ಬರು ಕುಲಪುರೋಹಿತರಿರ್ತಾರೆ, ಬ್ರಾಹ್ಮಣರಿಗೆ ಅವ್ರದ್ದೇ ಕುಲಪುರೋಹಿತರಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರವ್ರದ್ದೇ ಒಬ್ಬರು ಕುಲಪುರೋಹಿತರಿರ್ತಾರೆ, ಕುಲ ಮುಖ್ಯರಿರ್ತಾರೆ. ಆ ಒಳಗೊಳಗೆ ಒಂದು ಇಂಟರ್ನಲ್ ಎಲೆಕ್ಷನ್ ಆಗ್ತಿತ್ತು. ಅವರು ಆಯಾ ಕುಲದ ವಿಚಾರ ಮಾಡ್ಕೊಳ್ಳೋದು, ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋದು, ಸಂಸ್ಕೃತಿ ಉಳಿಸೋದು, ಧರ್ಮ ಉಳಿಸೋದು, ಆಚಾರಗಳನ್ನ ಉಳಿಸೋದು, ಅವರವರಲ್ಲೇ ಒಂದು ನಾಯಕತ್ವವನ್ನು ವಹಿಸೋದು. ಅವ್ರಿಗೇನಾದ್ರು ಸಮಸ್ಯೆ ಆದರೆ ಅವರ ಪ್ರಾತಿನಿಧ್ಯವನ್ನು ರಾಜನಲ್ಲಿ ಮಾಡೋದು, ಮಂತ್ರಿಯಲ್ಲಿ ಮಾಡೋದು. ಈ ಕುಲ ಮುಖ್ಯರೆಲ್ಲ ಹೇಗೆ ಮಂತ್ರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ರು, ಮಂತ್ರಿ ಹೇಗೆ ರಾಜನಿಗೆ ರಿಪೋರ್ಟ್ ಮಾಡ್ತಾ ಇದ್ದ, ಈ ಎಲ್ಲ ಕುಲಗಳಿಗೆ ಒಬ್ಬ ಅಮಾತ್ಯ, ದೊಡ್ಡವನು, ಬ್ಯೂರೋಕ್ರಾಟು ಇರ್ತಾ ಇದ್ದ. ಇದೆಲ್ಲ ನಮಗೆ ಅರ್ಥಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಮತ್ತು ನಮ್ಮ ಕಾವ್ಯಗಳ ಪ್ರಸಂಗಗಳಲ್ಲೂ ಗೊತ್ತಾಗುತ್ತೆ. ಕೋತ್ವಾಲ್ ಥರ ಇರ್ತಾಯಿದ್ರು, ಕರ್ಣಿಕರ್ ಇರ್ತಾಯಿದ್ರು, ಲೆಕ್ಕ ಬರೆಯೋರು ಇರ್ತಾಯಿದ್ರು, ವೀಸಾ ಆಫೀಸ್ ಇರ್ತಾಯಿತ್ತು. ಯಾರಾದರೂ ಆಚೆಯಿಂದ ಬಂದರೆ ಇಮಿಗ್ರೇಷನ್ ಆಫೀಸ್ ಇರ್ತಿತ್ತು ನಮ್ಮಲ್ಲಿ. ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇದೆಲ್ಲ ಕೂಡ ಕಲಿಸುವಂಥ ಗುರುಕುಲಗಳು ಅಂತ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಹಾಗಾಗಿ ಒಂದು ಮಟ್ಟಕ್ಕೆ ಗುರುಕುಲದಲ್ಲಿ ಕಲ್ತ ಮೇಲೆ ಮಿಕ್ಕಿದ್ದನ್ನು ಅವ್ರವ್ರ ಮನೆಗಳಲ್ಲಿ ಅಥವಾ ಅಂಗಡಿ ನಡೆಸ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಏನೋ ಗುರುಕುಲದಲ್ಲಿ ಏನು ಕಲಿಬೇಕು, ಅಂಗಡಿ ನಡೆಸಿ ಕಲಿಬೇಕು. ನೋಡಿ, ಇವತ್ತಿಗೂ ಮಾರ್ವಾಡಿಗಳಿರ್ಬೋದು, ಕೆಲವು ಶೆಟ್ರಿರ್ಬೋದು, ಚಿಕ್ಕ ವಯಸ್ಸಿಂದ ಮಕ್ಕಳನ್ನ ಕೂಡಿಸ್ಕೊಂಡ್ಬಿಡ್ತಾರೆ. ಅದು ಚೈಲ್ಡ್ ಲೇಬರ್ ಅಲ್ಲ, ಟ್ರೈನಿಂಗ್. ಅದು ಆ ಮಗು ನೋಡ್ತಾ ಇರುತ್ತೆ. ಅಪ್ಪ ಒಂದು ನಿಮಿಷ ಆ ಕಡೆ ಹೋದರೆ ಯಾರಾದರೂ ಬಂದಿದ್ದು ಎಷ್ಟು ಅಂತಂದರೆ ಅಪ್ಪಂಗೆ ವೆಯ್ಟ್ ಮಾಡಲ್ಲ, 20 ರೂಪಾಯಿ ಅಂತ ಹೇಳುತ್ತೆ. ಮಗುಗೆ ಗೊತ್ತು ಅದಕ್ಕೆ 20 ರೂಪಾಯಿ ಅಂತ. ಎಷ್ಟು ಕೊಟ್ಟರೆ ಎಷ್ಟು ವಾಪಸ್ ಕೊಡಬೇಕು, ಸ್ವಲ್ಪ 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 ಮಕ್ಕಳನ್ನ ಹಾಗೆ ಓರಿಯೆಂಟ್ ಮಾಡಬೇಕು. ಅಡುಗೆನೂ ಅಷ್ಟೇ, ನೀವು ಎಷ್ಟೇ ರೆಸಿಪಿಗಳನ್ನು ಬರ್ಕೊಡಿ, ಅಮ್ಮ ಮಾಡೋದು ನೋಡುವಾಗ ಜೊತೆಲ ಅಮ್ಮನ ಜೊತೆ ಉಪ್ಪು ಹಾಕುವಾಗ, ಒಂದು ಸೆಣ್ ಕಿವುಚ್ ಕೊಡುವಾಗ, ಆವಾಗ ನಾವು ಕಲಿಯೋದೆ ನಿಜವಾದ ಕಲಿಕೆ. ಹಾಗಾಗಿ ಪ್ರಾಯೋಗಿಕ ಶಿಕ್ಷಣ, ಯಾವ ಪ್ರಯೋಗದಲ್ಲಿ ನಮಗೆ ಆ ವಿದ್ಯೆ ನಿಜಕ್ಕೂ ಸಿದ್ಧಿಸಿದೆಯೋ ಅದಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇದ್ರು. ಇನ್ನು ಥಿಯರಿಟಿಕಲ್ ವಿದ್ಯೆಗಳೇನಿದೆ, ವೇದ,
ತರ್ಕ ಅಥವಾ ಒಂದು ಪುರಾಣಗಳ ವಿಚಾರವಾಗಿ ಅಥವಾ ಗಣಿತ ಇರ್ಬೋದು. ಅಂದರೆ ಬುದ್ಧಿಗೆ ಮಾತ್ರ ಹೆಚ್ಚು ಕೆಲಸ ಅಲ್ಲಿ ಮಾಡೋದು ಹೆಚ್ಚಿಲ್ಲ, ಬುದ್ಧಿಗೆ ಜಾಸ್ತಿ ತೊಡಗುವಿಕೆ. ಅವುಗಳನ್ನು ಬೌದ್ಧಿಕಿ ವಿದ್ಯಾ ಅಂತ ಹೇಳ್ತಾರೆ. ಇಂಥವುಗಳನ್ನು ಹೆಚ್ಚಾಗಿ ಗುರುಕುಲಗಳಲ್ಲಿ ಮಾಡ್ತಾಯಿದ್ರು. ಅದರಲ್ಲಿ ಕೂಡ ಈಗ ತತ್ವಶಾಸ್ತ್ರ, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ನಮ್ಮ ವೈದಿಕ ಇರ್ಬೋದು, ನಾಸ್ತಿಕ ದರ್ಶನಗಳು, ಬೌದ್ಧ ಜೈನ ಆಸ್ತಿಕ ದರ್ಶನಗಳು, ಸಾಂಖ್ಯ, ನ್ಯಾಯ, ವೈಶೇಷಿಕ, ತರ್ಕ, ಇವುಗಳಿರ್ಬೋದು. ಅದರ ಜೊತೆಗೆ ಒಂದಕ್ಕೊಂದು ಹೊಂದಿಸ್ಕೊಂಡು ಹೋಲಿಸ್ಕೊಂಡು ಓದುವಂಥದ್ದಿರ್ಬೋದು, ಆಗಮಗಳನ್ನು ಓದುವಂಥದ್ದಿರ್ಬೋದು, ತಂತ್ರಗ್ರಂಥಗಳನ್ನು ಓದೋದಿರ್ಬೋದು. ಹೀಗೆಲ್ಲ ನಡೀತಾ ಇತ್ತು ಅಂತ ಗೊತ್ತಾಗುತ್ತೆ. ಬೌದ್ಧರು ನಡೆಸುವಂಥ ವಿಶ್ವವಿದ್ಯಾಲಯಗಳಲ್ಲೂ, ನಾಲಂದ ಮುಂತಾದ ವಿಶ್ವವಿದ್ಯಾಲಯಗಳು ಎಲ್ಲ ಡಿಪಾರ್ಟ್ಮೆಂಟೂ ಇತ್ತು, ಇನ್ಕ್ಲೂಡಿಂಗ್ ವೈದಿಕ ಎಜುಕೇಷನ್. ಬೌದ್ಧರು, ವೇದ ವಿರೋಧಿ, ಇದೆಲ್ಲ ಇವ್ರು ಹೇಳ್ಕೊಡೋದು. ವಾಮಪಂಥೀಯರಿಗೆ ಬುದ್ಧನನ್ನು ಹೈಜಾಕ್ ಮಾಡಿಬಿಟ್ಟು ಬುದ್ಧನನ್ನು ವೇದ ವಿರೋಧಿಯಾಗಿ ತೋರಿಸೋದ್ರಲ್ಲಿ ಒಂದು ಚಪಲ. ಯಾರನ್ನೂ ವಿರೋಧಿಸಲ್ಲ. ಅವನು ಲೋಕ ಕಾರುಣ್ಯದಿಂದ ಕೂಡಿದ ಮಹಾತ್ಮ. ಅವನು ಯಾರನ್ನೂ ಖಂಡಿಸಲಿಲ್ಲ. ಅವನ ಅನುಯಾಯಿಗಳು ಬೇಕಾದ್ರೆ ಆಮೇಲೆ ಖಂಡಿಸಿದ್ದಿರ್ಬೋದು. ಆದರೆ ನಾವು ನೋಡೋ ಹಾಗೆ ಬೌದ್ಧ ರಾಜರಾಗಲಿ, ಜೈನ ರಾಜರಾಗಲಿ, ಹಿಂದೂ ರಾಜರಾಗಲಿ ಎಲ್ಲರೂ ಎಲ್ಲ ವಿದ್ಯೆಗಳನ್ನೂ ಪೋಷಿಸ್ತಾ ಇದ್ರು. ಹೀಗೆ ಖಂಡಿಕೆಗಳು, ಸಿಂಗಲ್ ಸಬ್ಜೆಕ್ಟ್ ಮಾಡುವಂಥ ಗುರುಕುಲಗಳು ಇದ್ವು. ಕೂಳಿ ಮಟ್ಟದ ಪಾಠಶಾಲೆಗಳು, ಪ್ರಾಥಮಿಕ ಮಟ್ಟದ ಶಿಕ್ಷಣ ಕೊಡೋ ಪಾಠಶಾಲೆಗಳು ಇದ್ವು. ಮತ್ತು ದೊಡ್ಡ ಗುರುಕುಲಗಳು ಇದ್ವು. ಗುರುಕುಲಗಳಿಗೆ ಸಾಮಾನ್ಯವಾಗಿ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಗುರುಕುಲ ಆಗಿರ್ತಾ ಇದ್ವು. ಚಿಕ್ಕ ಗುರುಕುಲಗಳು, ದೊಡ್ಡ ಗುರುಕುಲಗಳು ಘಟಿಕಾ ಸ್ಥಾನ ಅಥವಾ ಘಟಿಕಾ ಅಂತ ಕರೀತಾರೆ. ಈ ಘಟಿಕಾ ಸ್ಥಾನದಲ್ಲಿ ಅವನು ಅಷ್ಟು ವರ್ಷ ವ್ಯಾಸಂಗ ಮಾಡಿ ಮುಗಿಸಿ ಆದಮೇಲೆ ಅವನಿಗೆ ಒಂದು ಪರೀಕ್ಷೆ ಮಾಡೋರು. ಅದಕ್ಕೆ 2 ಥರ ಕತೆ ಹೇಳ್ತಾರೆ. ಒಂದು, ಘಟಿಕಾ ಸ್ಥಾನದಲ್ಲಿ ಕಲಿಸುವ ಅವನೇನು ಕಲ್ತಿದ್ದಾನೋ, ಅವನು ಯಾವುದರಲ್ಲಿ ಸ್ಪೆಷಲೈಸ್ ಆಗಿದ್ದಾನೋ ಅದು, ಮತ್ತು ಸಾಮಾನ್ಯ ಜನರಿಕ್ ವಿದ್ಯೆಗಳು, ಅದಷ್ಟನ್ನು ಅವನು ತಿಳ್ಕೊಂಡಾದ್ಮೇಲೆ ಗುರು ಹೇಳ್ತಾನೆ. ಬೇರೆ ಬೇರೆ ಗುರುಕುಲಗಳ, ಬೇರೆ ಬೇರೆ ಊರಿನ ದೊಡ್ಡ ದೊಡ್ಡ ಪಂಡಿತರನ್ನ, ನಮ್ಮ ಗುರುಕುಲದ ಶಿಷ್ಯರನ್ನ ಎಲ್ಲ ಕೂಡಿಸಿ ದೊಡ್ಡ ಪರಿಷತ್ ಮಾಡ್ತಾರೆ. ನನ್ನ ಈ ಶಿಷ್ಯ ಅಥವಾ ಶಿಷ್ಯೆ ಇಷ್ಟು ತಿಳ್ಕೊಂಡಿದ್ದಾರೆ, ಇವರನ್ನು ನಾವು ಪಂಡಿತ ಅಂತ ಒಪ್ಪಿಕೊಳ್ಳೋಣ, ನೀವೆಲ್ಲ ಪರೀಕ್ಷೆ ಮಾಡ್ಬೋದು ಅಂತ. ಆಗ ಶುರುವಾಗುತ್ತೆ ಪರೀಕ್ಷೆ. ಬಾಹುಬಲಿ ಸಿನಿಮಾಲಿ ಒಂದು ಚಿಕ್ಕ ಸೀನ್ ಬರುತ್ತೆ. ಹಿಂಗೆ ನಿಂತಿರ್ತಾರೆ, ಎಲ್ಲ ಪ್ರಶ್ನೆ ಕೇಳ್ತಿರ್ತಾರೆ ಪಂಡಿತರು, ಹಿಂಗೆ ಬಂದು ಹೋಗುತ್ತೆ. ಮತ್ತೆ ಹೆಚ್ಚು ಕಡಿಮೆ ಆ ಥರನೇ ಎಲ್ಲ ಪರೀಕ್ಷೆ. ಕ್ವೆಶನ್ ಪೇಪರ್ ಮೊದಲೇ ಕೊಟ್ಟಿಲ್ಲ, ಸಿಲೆಬಸ್ ಮೊದಲೇ ಹೇಳಿಲ್ಲ, ನಂಗೆ ಗಣಿತ ಬರುತ್ತೆ ಅಷ್ಟೇ, ಗಣಿತದಲ್ಲಿ ಏನು ಬೇಕಾದ್ರೂ ಕೇಳ್ಬೋದಲ್ಲ. ಅದು ಏನು ಮೌಖಿಕ ಯೋಚನೆ ಮಾಡಿ ಬರೆಯುವಂಥದ್ದಲ್ಲ. ಆ ಕ್ಷಣದಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು, ಎಷ್ಟು ಆತ್ಮವಿಶ್ವಾಸ ಇರಬೇಕು, ಇಂಥ ಚಾಕಚಕ್ಯತೆ ಇರಬೇಕು, ಮತ್ತು ಅಂಥ ಒಂದು ಸಭೆಯನ್ನು ಎದುರಿಸೋ ಧೈರ್ಯ ಹೇಗಿರಬೇಕು. ಅದಕ್ಕೆ ಅಭ್ಯಾಸ ಮೊದಲಿಂದ ಆಗ್ಬಿಟ್ಟಿರ್ತಲ್ಲ. ಪ್ರತಿದಿನ ಪರಿಷತ್ತು, ಪ್ರತಿದಿನ ಚರ್ಚೆ ನಡೆದು ಮಗುವಿಗೆ ಈಗ ಬಬ್ಬ ಅನ್ನೋದು, ಹೆದರ್ಕೊಳ್ಳೋದು, ಬೆದರ್ಕೊಳ್ಳೋದು, ಪರೀಕ್ಷೆ ಬಂದ ತಕ್ಷಣ ಟೆನ್ಷನ್ ಆಗೋದು, ತಲೆ ತಿರುಗಿ ಬೀಳೋದು, ಡಿಪ್ರೆಷನ್. ಯಾಕೆ? ಅದನ್ನು ಎದುರಿಸೇ ಇಲ್ವಲ್ಲ. ಹಿಂದೆ ಹಾಗಲ್ಲ, ಹೀಗೆ ಮಾಡೋರು. ಸೊ ಈ ಪರಿಷತ್ತುಗಳು ನೋಡಿ ಕೇಳಿ ಒಂಥರ ಓರಿಯೆಂಟ್ ಆಗಿಬಿಟ್ಟಿರೋರು. ಈ ಥರ ಅವನನ್ನು ಆ ಕ್ಷಣದಲ್ಲಿ ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ಗೊತ್ತಿದ್ರೆ ಚೆನ್ನಾಗಿ ಹೇಳಬೇಕು, ಗೊತ್ತಿಲ್ಲ ಅಂದರೆ ಇಲ್ಲ ನನಗಿನ್ನೂ ಗೊತ್ತಿಲ್ಲ, ತಿಳ್ಕೊಂಬರ್ತೀನಿ ಅಂತ ಹೇಳೋ ವಿನಮ್ರತೆ ಇರಬೇಕು. ಎಲ್ಲ ರೀತಿಯಲ್ಲೂ ಅವನು ಹೇಳ್ಕೊಂಡ್ರೆ, ಈಗ ವೇದವನ್ನು ಚೆನ್ನಾಗಿ ಕಲ್ತಿದ್ದಾನೆ, ಇವನು ಒಬ್ಬ ಭಟ್ಟ, ಶಾಸ್ತ್ರಿ, ಉಪಾಧ್ಯಾಯ ಅಥವಾ ದ್ವಿವೇದಿ, ಚತುರ್ವೇದಿ, ತ್ರಿವೇದಿ, ಏನೋ ಒಂದು ಬಿರುದು ಕೊಡೋರು. ಎಲ್ಲರೂ ತುಂಬಿದ ಸಭೆಯಲ್ಲಿ ಹೊಗಳಿ ಒಂದು ಶಾಲು ಹೊದಿಸಿ ಒಂದು ಕಂಕಣ ಹಾಕಿ ಎಲ್ಲ ಮಾಡಿ ಹೇಳೋರು. ಮತ್ತು ಘಟಿಕೆಯಲ್ಲಿರುವ ಅಷ್ಟೂ ವಿದ್ಯೆಗಳನ್ನು ಇವರು ಓದಿ ಮುಗಿಸಿದ್ದಾರೆ ಅನ್ನುವಾಗ ಘಟಿಕಾ ಸಾಹಸಿ ಅನ್ನುವ ಹೆಸರು ಕೊಡೋರು. ಘಟಿಕಾ ಸಾಹಸಿ. ಮಹಾರಾಷ್ಟ್ರದಲ್ಲಿ ಘಾಯ್ಸಾಸ್ ಅಂತ ಒಂದು ಸರ್ನೇಮ್ ಇದೆ. ಘಟಿಕಾ ಸಾಹಸಿ ಆದಂಥವನ ಅಪಭ್ರಂಶ ಅದು, ಘಾಯ್ಸಾಸ್ ಅಂತ. ಹೀಗೆ ಹೇಳ್ತಾರೆ, ಘಟಿಕಾ ಸಾಹಸಿಗಳಾಗ್ತಾರೆ. ಇನ್ನೊಂದು ಹೇಳ್ತಾರೆ, ಘಟ ಅಂತಂದರೆ ಮಡಕೆ ತುಂಬ ಚೀಟಿಗಳು ಹಾಕ್ಬಿಡೋರಂತೆ. ಅವನು ಹಿಂಗೆ ಎತ್ತಬೇಕು, ಯಾವ ಚೀಟಿಯಲ್ಲಿ ಏನು ಬರುತ್ತೋ ಅದ್ರ ಬಗ್ಗೆ ಅವನು ವ್ಯಾಖ್ಯಾನ ಮಾಡಿ ಡಿಬೇಟಿಗೆ ರೆಡಿ ಆಗಬೇಕು. ಅದರಲ್ಲಿ ಅವನು ಗೆದ್ದರೆ, ಎಲ್ಲರನ್ನು ಮೆಚ್ಚಿಸಿದ್ರೆ ಆಗ ಅವನು ಘಟಿಕಾ ಸಾಹಸಿ ಅಂತ. ಹೀಗೂ ಕೂಡ ಒಂದು ಕಥೆ ಇದೆ. ನಮ್ಮ ಇವತ್ತಿನ ಪರೀಕ್ಷೆಗೂ ಮೊದಲೇ ಹೇಳಿಕೊಟ್ಟು 10 ವರ್ಷದ ಕ್ವೆಶನ್ ಪೇಪರ್ಸ್ನೂ ಬೈಹಾಟ್ ಮಾಡಿಸಿ, ಟೀಚರು ಹೇಳಿಕೊಟ್ಟು ಇದಿಷ್ಟು ಬರುತ್ತೆ ಅಂತ ಹೇಳಿ, ಅದರಲ್ಲಿ ಐಚ್ಛಿಕ ಆಪ್ಷನ್ಸ್ ಬೇರೆ ಕೊಟ್ಟು, ಎಲೆಕ್ಟಿವ್ಸ್ ಕೊಟ್ಟು ಎಲ್ಲ ಮಾಡಿ ಅಭ್ಯಾಸ ಮಾಡಿಸಿ, ಪ್ರಿಪ್ರೇಟರಿ ಎಕ್ಸಾಮು ಮಾಡಿಸಿ, ಇಷ್ಟು ಮಾಡಿಸಿದ್ಮೇಲೆ 100 ಔಟ್ ಆಫ್ 100 ತೆಗೆಯೋದು ಎಷ್ಟು ಕಷ್ಟ ಇದೆ. ಅಷ್ಟೇ ಸ್ಟ್ರೆಸ್ಸು. ಏನಾದ್ರು ಓರಲ್ ಎಕ್ಸಾಮ್ ಕೊಟ್ಬಿಟ್ರೆ ಎಷ್ಟು ಜನಕ್ಕೆ ಧೈರ್ಯ ಇದೆ ತೆಗೆದುಕೊಳ್ಳೋಕ್ಕೆ. ಎಕ್ಸಾಕ್ಟ್ಲಿ, ಹೌದು. ಅವತ್ತಿನ ಪರೀಕ್ಷೆಯಲ್ಲಿ ನಿಜವಾದ ಚಾಲೆಂಜ್ ಇತ್ತು ಅಂತ ಗೊತ್ತಾಯ್ತು. ಹೌದು. ಸಂವಹನ ಕೌಶಲ ಇತ್ತು,
ಆತ್ಮವಿಶ್ವಾಸ ಆಯಿತು. ಜಿಹ್ವಾಗ್ರೇ ಷಟ್ಶಾಸ್ತ್ರಂ ಅಂತ, 6 ಶಾಸ್ತ್ರಗಳು ನಾಲ್ಗೆ ತುದಿ ಮೇಲೆ ಇರಬೇಕು ಅಂತ. ಹೀಗೆ ತುಂಬ ಭವ್ಯವಾದಂಥ ಒಂದು ಗುರುಕುಲ ಪದ್ಧತಿ. ಇನ್ನೂ ಅದ್ರ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ವಿಚಾರಗಳ ಬಗ್ಗೆ ಇನ್ನೂ ನೋಡೋಣ, ಮುಂದೆ ನೋಡೋಣ. ಖಂಡಿತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.